ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈ ವರ್ಷ ಜೂನ್ 2ನೇ ತಾರೀಕಿಗೆ ನಡೆಯುತ್ತಿದೆ ಜ್ಯೋತಿಷ್ಯ ವಲಯದಲ್ಲಿ ಅತಿ ದೊಡ್ಡ ಘಟನೆ. ಗುರುಗ್ರಹ ರಾಶಿ ಪರಿವರ್ತನೆಯಾಗ್ತಾ ಇದೆ. ಬರೋಬ್ಬರಿ 1 ವರ್ಷ ಅಂದರೆ 2026 ಜೂನ್ 2ರಿಂದ 2027 ಜೂನ್ ವರೆಗೂ ಗುರುಗ್ರಹದ ರಾಶಿ ಮಹಾಪರಿವರ್ತನೆ. ಕೆಲವು ರಾಶಿಯವರಿಗೆ ಗುರುಬಲ ಬರಲಿದೆ, ಗುಡ್ ನ್ಯೂಸ್. ಇನ್ನು ಕೆಲ ರಾಶಿಯವರಿಗೆ ಗುರುಬಲ ಹೋಗಲಿದೆ. ಗುರುಬಲ ಹೋಗಿರೋದ್ರಿಂದ ದಯಮಾಡಿ ಮದುವೆ ಮುಂಜಿವೆ ಕಾರ್ಯಗಳನ್ನು ಮುಂದು ಹಾಕೋದು ಒಳಿತು. ಈ ಎಲ್ಲ ಸಮಗ್ರ ಚಿತ್ರಣ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ವರ್ಷ ಪೂರ್ತಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಅವರ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅನ್ನೋದರ ಬೆಳಕು ಚೆಲ್ಲುವಂತಹ ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರು ರಾಶಿ ಪರಿವರ್ತನೆ ಇದೇ ಜೂನ್ 2ನೇ ತಾರೀಕು 2026ರಿಂದ ಗುರು ರಾಶಿ ಪರಿವರ್ತನೆ ಆಗುತ್ತೆ. 1 ವರ್ಷ ನಿಮಗೆ ಈ ಒಂದು ಫಲ ಇರುತ್ತೆ. ಅಂದರೆ ಈ ಸಂಚಿಕೆಯನ್ನು ನೀವು ಮುಂದಿನ ವರ್ಷ ಜೂನ್ವರೆಗೂ ಯಾವಾಗಾದರೂ ನೋಡಿದರೂ ಕೂಡ ಇದರ ವ್ಯಾಲಿಡಿಟಿ ಇರುತ್ತೆ, ಇದರ ರೆಮಿಡಿ ಮಾಡ್ಕೋಬೋದು, ಇದರ ಫಲಾಫಲಗಳು ಹಾಗೇ ಅಪ್ಲೈ ಆಗುತ್ತೆ. ಹಾಗಾಗಿ ಈ ಗುರು ನೋಡಿ, ಗುರುಗ್ರಹ ಅನ್ನೋದೇನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತು ನಾವು ಮದುವೆ ಆಗಬೇಕು, ಮುಂಜುವೆ ಆಗಬೇಕು, ನಾಮಕರಣ ಮಾಡಬೇಕು, ಮನೆ ಗೃಹ ಪ್ರವೇಶ ಮಾಡಬೇಕು, ಹೊಸ ವ್ಯಾಪಾರ ಆರಂಭ ಮಾಡಬೇಕು, ಹೊಸ ನೌಕರಿ, ಏನೇ ಹೊಸತಂತ ಬಂದಾಗ, ಡೆವಲಪ್ಮೆಂಟ್ ಅಂತ ಬಂದಾಗ ಗುರುವಿನ ಆಶೀರ್ವಾದ ಗುರುಬಲ ಇಲ್ಲ ಅಂತಂದರೆ ನಿಮಗೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ಕೆಲವು ರಾಶಿಯವರಿಗೆ ಗುರುಬಲ ಬಂದಿದೆ, ಇನ್ನು ಕೆಲವು ರಾಶಿಯವರಿಗೆ ಗುರುಬಲ ಹೊರಟು ಹೋಗ್ತಾ ಇದೆ. ಯಾರಿಗೆ ಗುರುಬಲ ಹೊರಟು ಹೋಗ್ತಾ ಇದೆ ಅವರು 1 ವರ್ಷ ಮದುವೆ ಮುಂಜಿವೆ ನಾಮಕರಣ ಇತ್ಯಾದಿ ಇತ್ಯಾದಿ ಅವರ ಶುಭ ಕೆಲಸಕ್ಕೆ ಕೈ ಹಾಕೋದು ಯಾವ ಪ್ರಯೋಜನವೂ ಇಲ್ಲ. ಯಾರಿಗೆ ಹೋದ ವರ್ಷ ಗುರುಬಲ ಹೋಗಿತ್ತು, ಈ ವರ್ಷ ಗುರುಬಲ ಬಂದಿದೆ, ಅವರೀಗ ಪಟ್ಟಂತ ಆ್ಯಕ್ಟಿವ್ ಆಗಿ ಮದುವೆ ಮುಂಜುವೆ ನಾಮಕರಣ ಗೃಹ ಪ್ರವೇಶ ಎಲ್ಲವನ್ನ ಮಾಡ್ಕೊಂಡ್ಬಿಡ್ಬೇಕು. ಆ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕೊಡ್ತೀನಿ ವೀಕ್ಷಕರೇ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಈ ಕಾರ್ಯಕ್ರಮದ ವಿಶೇಷ ಸಂಚಿಕೆಯನ್ನು ನೋಡ್ತಾ ಇರ್ತೀರಿ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ. ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೇ ಒತ್ತಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು ಹೇಳಿ? ಅಮ್ಮನವರ ನಾಮಸ್ಮರಣೆ ಆದರೆ ತಾಯಿ ನಮಗೆಲ್ಲ ಸುಖ ಸಮೃದ್ಧಿ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕರುಣಿಸ್ತಾಳೆ ಆ ದಯಾಮಯಿ ತಾಯಿ. ಆಮೇಲೆ ವೀಕ್ಷಕರು, ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಜಾಯ್ನ್ ಎನ್ನುವ ಬಟನ್ ಸಿಗುತ್ತೆ, ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆಗ್ತಿದ್ದಂಗೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ಸರಳ ವಿರಳ ನೇರ ಪ್ರಸಾರ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಈ ರೀತಿಯಾದಂಥ ಕಂಟೆಂಟನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಗಳು ಎಂಜಾಯ್ ಮಾಡ್ಬೋದು. ಒಮ್ಮೆ ಜಾಯಿನ್ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ, ತಡ ಮಾಡದೆ ಈ ಗುರು ಮಹಾರಾಶಿ ಪರಿವರ್ತನೆ ನೋಡಿ. ಜೂನ್ 2, 2026ರಿಂದ ಗುರು ಕಟಕ ರಾಶಿಗೆ ಪ್ರವೇಶ ಆಗತ್ತೆ. ಇದರ ಫಲಾಫಲಗಳನ್ನು ಅಂದರೆ ರಿಸಲ್ಟ್, ಇದರ ಒಂದು ನೇರ ಪ್ರಭಾವ ಮೇಷರಾಶಿಯಿಂದ ಹಿಡಿದು ಎಲ್ಲ ರಾಶಿಯವರೆಗೂ ಆಗುತ್ತೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ಶುರು ಮಾಡೋಣ ವೀಕ್ಷಕರೇ, ತಡ ಮಾಡದೆ. ವಿಶೇಷವಾಗಿ ಈ ಒಂದು ಯಾರಿಗೆ ಗುರುಬಲ ಹೋಗ್ತಾ ಇದೆ, ಯಾರಿಗೆ ಗುರುಬಲ ಬರ್ತಾ ಇದೆ, ಅವರು ನಾನು ಪ್ರತಿ ರಾಶಿಯಲ್ಲೂ ಹೇಳ್ತಾ ಹೋಗ್ತೀನಿ, ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ. ಅದನ್ನು ಮಾಡಿದಾಗ ಗುರುವಿನ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಗುರುಬಲ ಹೋದರೂ ಕೂಡ ಯಾವ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದನ್ನು ಆ ಒಂದು ವಸ್ತು ಬ್ಯಾಲೆನ್ಸ್ ಮಾಡಿ ನಿಮಗೆ ಗೊತ್ತೇ ಆಗದಿರೋ ಥರ ಜೀವನ 1 ವರ್ಷ ಸ್ಮೂತಾಗಿ ತೊಗೊಂಡು ಹೋಗುತ್ತೆ. ಸಾಲ ಆಗಲಿ ಸೋಲಾಗಲಿ ಯಾವ ತೊಂದರೆನೂ ಇರೋದಿಲ್ಲ. ಬನ್ನಿ, ತಡ ಮಾಡದೆ ಈ ಗುರುಗ್ರಹ ಸಂಚಾರದ ಮಹಾಫಲವನ್ನು ನೋಡಲಿಕ್ಕಾಗಿ 1 ವರ್ಷದ ಫಲಾಫಲ ಮೇಷರಾಶಿಯವರಿಗೆ ನೋಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯನ್ನು ನೋಡಲಿಕ್ಕಾಗಿ ಗುರು ಸಂಚಾರ
ಇದೇ ಜೂನ್ 2ನೇ ತಾರೀಕು 2026ರಿಂದ ಕಟಕ ರಾಶಿಗೆ ಏನು ಗುರು ಪ್ರವೇಶ ಆಗ್ತಾ ಇದೆ, ಒಂದು ವರ್ಷದ ಸಂಪೂರ್ಣ ಫಲವನ್ನು ಕೊಡ್ತೀನಿ. ಗುರುಗ್ರಹ ಮೇಷರಾಶಿಗೆ 4ನೇ ಮನೆಗೆ ಬರ್ತಾ ಇರೋದ್ರಿಂದ ಉಚ್ಚ ಗುರು ಅಂತ ಹೇಳ್ತಾರೆ. ಇದು ಮೇಷರಾಶಿಯವರಿಗೆ ಜೂನ್ 2ರ ನಂತರ ಮನೆ, ಆಸ್ತಿ, ವಾಹನ, ಕೌಟುಂಬಿಕ ಸುಖ, ಶಾಂತಿ, ಜೀವನದಲ್ಲಿ ಸ್ಟೆಬಿಲಿಟಿ ಎಲ್ಲವನ್ನ ತಂದುಕೊಡುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಮೇಷರಾಶಿಯವರಿಗೆ, ಮುಟ್ಟಿದ್ದೆಲ್ಲ ಚಿನ್ನ, ಗುರು ಬಲ ಬಂದಿದೆ. ಅದೇ ರೀತಿ ಕಳೆದ ವರ್ಷ ನೀವು ಗುರುವಿನ ಅನುಗ್ರಹ ಇಲ್ಲದೆ, ಗುರುಬಲ ಇಲ್ಲದೆ ಮೇಷರಾಶಿಯವರಿಗೆ ಯಾವ ರೀತಿ ಮಾನಸಿಕ ಒತ್ತಡಗಳು, ಕುಟುಂಬದಲ್ಲಿ ಗೊಂದಲ, ಹಣದ ಒತ್ತಡ, ನೆಮ್ಮದಿಯ ಕೊರತೆ ಎಲ್ಲ ತುಂಬ ಕಷ್ಟಪಟ್ಬಿಟ್ಟಿದ್ರಿ ನೀವು. ಈಗ ಜೂನ್ 2ರ ನಂತರ ಮೇಷರಾಶಿಯವರಿಗೆ ರಿಲೀಫ್, ರಿಲ್ಯಾಕ್ಸ್, ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಬಹುದು. ಗುರು 4ನೇ ಗುರು ನಿಮಗೆ ಮೇಷರಾಶಿಯವರಿಗೆ ಏನು ಪರಿವರ್ತನೆ ಆಗ್ತಾ ಇದೆ, ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಡುತ್ತೆ, ಸ್ಟೆಬಿಲಿಟಿಯನ್ನು ತಂದುಕೊಡುತ್ತೆ. ನಿಮಗೆ ಒಂದು ವರ್ಷದಲ್ಲಿ ಹಲವಾರು ಮೇಷರಾಶಿಯವರು ಬರೆದಿಟ್ಕೊಳ್ಬೇಕಾದ್ರೆ ಸ್ವಂತ ಮನೆ ಖರೀದಿ ಮಾಡ್ತೀರಿ, ವಾಹನ ಬದಲಾಯಿಸ್ತೀರಿ, ಹಳೆ ವಾಹನವನ್ನು ಅಪ್ಗ್ರೇಡ್ ಮಾಡಿಕೊಂಡು ಹೊಸ ವಾಹನ ತಗೋತೀರಾ, ಕುಟುಂಬ ಮತ್ತೆ ಒಗ್ಗಟ್ಟಾಗುತ್ತೆ. ಯಾರ್ಯಾರು ಜಗಳ ಮಾಡ್ಕೊಂಡು ಹೋಗಿರ್ತಾರೆ, ಕುಟುಂಬದ ಸದಸ್ಯರು ಮನಸ್ತಾಪ ಮಾಡ್ಕೊಂಡಿರ್ತಾರೆ, ಗಂಡ ಹೆಂಡತಿ ಸ್ವಲ್ಪ ಬೇರೆ ಇರ್ತಾರೆ, ಹೆಂಡತಿ ತವ್ರ ಮನೆಗೆ ಹೋಗಿರುವಂಥದ್ದು, ಗಂಡ ಮನೆ ಬಿಟ್ಟು ಹೋಗಿರುವಂಥದ್ದು, ಇಂಥದ್ದೆಲ್ಲ ಸೀನಾಗಿದ್ದರೆ ಎಲ್ಲವೂ ಮತ್ತೆ ಒಂದುಗೂಡಿಸುವಂಥ ಕೆಲಸ ಗುರುಗ್ರಹ ಮಾಡುತ್ತೆ. ಇನ್ನು ಹಳೆಯ ಒಂದು ಕಾನೂನು, ಜಮೀನು ಸಮಸ್ಯೆ ಇತ್ಯಾದಿಗಳನ್ನು ಮತ್ತೆ ನೀವು ಒಗ್ಗಟ್ಟಾಗಿ ಪಡೀಬಹುದು. ಅಂದರೆ ಕಾನೂನು ಸಮಸ್ಯೆ ಏನಿರುತ್ತೆ ಅದರಿಂದ ಹೊರಗಡೆ ಬರಬಹುದು, ಅಥವಾ ಜಮೀನಿನ ಸಮಸ್ಯೆ ಇದ್ದರೆ ಅದರಿಂದ ಹೊರಗಡೆ ಬರಬಹುದು. ಆನ್ಸೆಸ್ಟರ್ ಪ್ರಾಪರ್ಟಿ ನಿಮ್ಮ ಅಣ್ಣ ತಮ್ಮಂದರು ಕೊಡೋದಕ್ಕೆ ಒಪ್ಪಿರೋದಿಲ್ಲ, ಅದು ಕೂಡ ನಿಮಗೆ ಕೈವಶ ಆಗುತ್ತೆ. ವಿದೇಶದಲ್ಲಿದ್ದವರು ಭಾರತಕ್ಕೆ ಬರಬೇಕು, ಇಂಡಿಯಾಗೆ ಬರಬೇಕು ಅಂತ ತುಂಬ ಒದ್ದಾಡ್ತಾ ಇರ್ತಾರೆ, ಅದು ಕೂಡ ಈಗ ಗುರುಬಲದಿಂದ ಸಕ್ಸಸ್ ಆಗುತ್ತೆ. ಆಮೇಲೆ ನಿಮಗೆ ನೋಡಿ ಕರಿಯರ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಜಾಬ್ನಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಸ್ಥಿರತೆ ಹೆಚ್ಚಾಗುತ್ತೆ. ಕೆಲಸ ನೀವೇನಾದರೂ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಜೂನ್ ತಿಂಗಳು ಮುಗಿದ್ಬಿಡ್ಲಿ, ಜುಲೈ 1 ನೀವು ಟ್ರೈ ಮಾಡಿ. ನವಂಬರ್ ಒಳಗಡೆ ಡೆಫಿನೆಟ್ಲಿ ಜಾಬ್ ಚೇಂಜ್ ಮಾಡ್ತೀರಾ, ಒಳ್ಳೆಯ ಕರಿಯರ್ ಅಪಾರ್ಚುನಿಟಿ ಬರುತ್ತೆ, ಇನ್ಕ್ರಿಮೆಂಟ್ ಪ್ರಮೋಷನ್ ಆಗುತ್ತೆ. ಯಾರು ಮೇಷರಾಶಿಯವರು ಗೌರ್ಮೆಂಟ್ ಜಾಬಲ್ಲಿದ್ದೀರಿ, ಎಜುಕೇಷನ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಡಿಸೈನರ್ಸ್, ಆರ್ಕಿಟೆಕ್ಟ್, ಹೋಟೆಲ್ ಉದ್ಯಮದವ್ರಿಗಂತೂ ಈ ಗುರು ಬದಲಾವಣೆಯಂತೂ ಬಹಳ ಬಹಳ ಒಳ್ಳೆಯ ಪರಿವರ್ತನೆಯನ್ನು ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಬಿಸ್ನೆಸ್, ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ಹಣದ ಹರಿವು ನಿಧಾನವಾಗಿದ್ದರೂ ಕೂಡ ಸ್ಟೇಬಲ್ ಆಗಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರಲ್ಲ ಹೋದ ವರ್ಷದ ಥರ. ಕೊಟ್ಟ ಹಣ ವಾಪಸ್ ಬರುತ್ತೆ. ಕುಟುಂಬದ ಮೂಲಕ ಆಸ್ತಿ ಲಾಭ ಅಂದರೆ ಆನ್ಸೆಸ್ಟರ್ ಪ್ರಾಪರ್ಟಿ ಸಿಗುವಂಥ ಸಾಧ್ಯತೆ ಇದೆ. ನಿಮಗೆ ಮೇಷರಾಶಿಯವರಿಗೆ ಆಗಸ್ಟ್, ಡಿಸೆಂಬರ್ 2026 ಮತ್ತು ಮಾರ್ಚ್ 2027 ಲಕ್ಕಿ ತಿಂಗಳಾಗಿರುತ್ತೆ. ಆದರೆ ಸೆಪ್ಟೆಂಬರ್ 2026ರಲ್ಲಿ ಮೇಷರಾಶಿಯ ಸುಮಾರು ಜನರಿಗೆ ವಾಹನದಿಂದ ಅಪಘಾತ ಸಾಧ್ಯತೆ ಇದೆ, ಬಹಳ ಜಾಗ್ರತೆ. 2027 ಜನವರಿಯಲ್ಲಿ ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ತೀರಾ, ಅದನ್ನು ನೋಡ್ಕೊಳ್ಳಿ. ಕುಟುಂಬ ಜೀವನ ಎಲ್ಲ ಚೆನ್ನಾಗಿದೆ. ಪತ್ನಿಯೊಂದಿಗಿದ್ದ ಮತ್ತು ಪ್ರೇಮಿಯೊಂದಿಗಿದ್ದ ಹಳೆಯ ಮನಸ್ತಾಪ ಕಡಿಮೆ ಆಗುತ್ತೆ. ಹೆಲ್ತ್ ಅಲರ್ಟ್ಸ್ ಏನಪ್ಪ ಅಂದರೆ, ಗುರುವಿನ ಸಂಚಾರದಿಂದ ಎದೆ ಭಾಗ ಉರಿ, ಜೀರ್ಣ ಒಂದು ಸ್ವಲ್ಪ ಡೈಜೆಷನ್, ಜೀರ್ಣಕ್ರಿಯೆ ತೊಂದರೆಗಳು, ತೂಕ ಹೆಚ್ಚಳ ಆಗ್ಬೋದು, BP ಫ್ಲಕ್ಚುಯೇಷನ್ ಆಗಬಹುದು. ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ವಿದೇಶದಲ್ಲಿ ಶಿಕ್ಷಣ ಯೋಗ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡುವಂತಹ ಎಲ್ಲ ಗೋಚರಗಳು ಕಾಣಿಸ್ತಾ ಇದೆ. ಮನೆಯಲ್ಲಿ ದೇವರ ಬಗ್ಗೆ ಭಕ್ತಿ, ಗುರು ಹಿರಿಯರಿಗೆ ಭಕ್ತಿ ಎಲ್ಲವೂ ಕೂಡ ಹೆಚ್ಚಾಗತ್ತೆ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಮೇಷರಾಶಿಯವರಿಗೆ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡ್ಕೋಬೇಕಾಗತ್ತೆ, ವಿಷ್ಣು ಲಕ್ಷ್ಮಿ ಆರಾಧನೆ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನಾನೊಂದು ವಿಶೇಷ ರೆಮಿಡಿ ಹೇಳ್ತೀನಿ. ಹೇಗೂ ಗುರುಬಲ ನಿಮಗೆ ಸಪೋರ್ಟ್ ಅಂತೂ ಮಾಡ್ತಾನೇ ಇದೆ. ಗುರುಬಲ ಸಪೋರ್ಟ್ ಮಾಡೋದರ ಜೊತೆಗೆ ಈ ಸಲ ಏನು ಮಾಡಿ ಅಂತಂದರೆ, ಇನ್ನೂ ಯಾರು ಜೀತ್ ಮೀಡಿಯಾ ನೆಟ್ವರ್ಕಿಂದ ಮಹಾಲಕ್ಷ್ಮಿ ಶ್ರೀಚಕ್ರ ತರಿಸ್ಕೊಂಡಿಲ್ಲ, ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅಂದರೆ ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಪವರ್ ಹೇಗಿರುತ್ತೆ ಅಂತಂದರೆ, ಅದು ಯಾವ ಮನೆಯಲ್ಲಿರುತ್ತೆ ಆ ಮನೆಯಿಂದ ನೆಗೆಟಿವ್ ಎನರ್ಜಿ ಓಡಿ ಹೋಗುತ್ತೆ, ಹಣಕಾಸು ಮ್ಯಾಗ್ನೆಟ್ನಂತೆ ಬರುತ್ತೆ, ಹಣಕ್ಕೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ, ಜೇಬು ತುಂಬ, ಬ್ಯಾಂಕ್ ಅಕೌಂಟ್ ತುಂಬ, ಕೈಯಲ್ಲಿ ಹಣವೋ ಹಣ, ಕೆಲಸ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ, ಅಂದಾಗ ಹಣದ ಕೊರತೆ ಇರೋದಿಲ್ಲ. ನೀವು ಏನಾದರೂ ಕೆಲಸ ಅರ್ಧಕ್ಕೆ ನಿಂತರೆ ಪಟ್ಟಂತ ಮಾಡಿಕೊಡುತ್ತೆ.
15 ವರ್ಷ ಮಕ್ಕಳಾಗಿರೋಲ್ಲ, ಮದುವೆ ಆಗದಿರೋರಿಗೆ ಮದುವೆ ಸೆಟ್ ಆಗಿದೆ, ಮಕ್ಕಳಾಗಿದೆ. ಎಂಥ ಪವರ್ಫುಲ್ ವಸ್ತು ಅದು. ನಾವು ಹೇಳ್ತಾ ಇರ್ತೀವಿ ಶ್ರೀಚಕ್ರ ಯಂತ್ರ ತರಿಸಿ 1 ವರ್ಷದಲ್ಲಿ ಕೆಲಸ ಆಗುತ್ತೆ ಅಂತ. ಗುರುಗಳೇ 1 ತಿಂಗಳಲ್ಲಿ ಆಗಿದೆ ನಮಗೆ ಕೆಲಸ ತರಿಸ್ಕೊಂಡು ಅನ್ನೋ ಸಾಕಷ್ಟು ಜನ ವೀಕ್ಷಕರು ಇವತ್ತು ಕಾಲ್ ಮಾಡ್ತಾ ಇದ್ದಾರೆ, ಭೇಟಿ ಮಾಡಿ ಹೇಳ್ತಾ ಇದ್ದಾರೆ. ತುಂಬ ಸಂತೋಷದಿಂದ ತಮ್ಮ ಆನಂದ ಬಾಷ್ಪವನ್ನು ಸುರಿಸ್ಕೊಂಡು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ. ಇನ್ನೂ ನೀವು ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋದು ಬೇಡ. ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇವತ್ತಿಗೆ ನಿಮ್ಮ ಕಷ್ಟ ಕೊನೆಯಾಗದೆ ಅನ್ನೋದಕ್ಕೆ ಸಾಕ್ಷಿ. ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ವಾಟ್ಸಪ್ ಮಾಡಿ ನನಗೆ ಶ್ರೀಚಕ್ರ ಬೇಕು ಅಂತ ಹೇಳಿ. ಅಂದಾಗ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಅದನ್ನು ತರಿಸ್ಕೊಳ್ಳಿ. ಈ ಗುರುಬಲ ಬಂದಿರೋದಕ್ಕೂ ಶ್ರೀಚಕ್ರ ನಿಮ್ಮ ಮನೆಗೆ ಬಂದು ಪ್ರತಿಷ್ಠಾಪನೆ ಆಗೋದಕ್ಕೂ ಜೀವನ ನೋಡಿ 2026ರಿಂದ 27ರಲ್ಲಿ ನಿಮ್ಮ ಜೀವನ ಬದಲಾಗದಿದ್ದರೆ ಕೇಳಿ, ನೀವು ಇಷ್ಟಪಟ್ಟಂಥ ಕೆಲಸ 1 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ಕೇಳಿ. ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತೆ. ಲಕ್ಷಾಂತರ ಜನಕ್ಕೆ ನಾನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ, ಬಹಳ ಒಳ್ಳೆಯದಾಗ್ತಾ ಇದೆ. ಅವ್ರ ಥರ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಆಮೇಲೆ ರೆಮಿಡಿ ಅಂತ ಬಂದಾಗ ವರ್ಷ ಪೂರ್ತಿ ನೋಡಿ, ಪ್ರತಿ ಗುರುವಾರ ಮನೆಯಲ್ಲಿ ದೇವಿ ಅಂದರೆ ಲಕ್ಷ್ಮೀ ದೇವಿ ಇರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮ ಮನೆ ದೇವರು ದೇವಿಯ ಒಂದು ರೂಪದಲ್ಲಿದ್ದರೆ ಆ ದೇವಿಗೆ ಹಳದಿ ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡಿ ಅಂಥೇಳಿ ರೆಮಿಡಿಯ ರೂಪದಲ್ಲಿ ತೋರಿಸ್ತಾ ಇದೆ. ಕಡಲೆಬೇಳೆಯ ದಾನ, ಅದೇ ರೀತಿ ಬಾಳೆಹಣ್ಣಿನ ದಾನ, ಇವುಗಳನ್ನು ಗುರುವಾರ, ತಿಂಗಳಿನ ಯಾವುದಾದ್ರೂ 1 ಗುರುವಾರ 2 ಗುರುವಾರ ದೇವಸ್ಥಾನದಲ್ಲಿ ಬಾಳೆಹಣ್ಣು ಮತ್ತು ಕಡಲೆಬೇಳೆ ನೋಡಿ, ಹಳದಿ ಬಣ್ಣದ್ದಿರುತ್ತೆ, ಅದು ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಅದನ್ನು ಶಾಂತಿ ಮಾಡೋದಕ್ಕೆ ತಿಂಗಳಲ್ಲಿ 1 ಗುರುವಾರ 2 ಗುರುವಾರ ಕಡಲೆಬೇಳೆ ಬಾಳೆಹಣ್ಣು ಯಾವುದಾದ್ರೂ ದೇವಸ್ಥಾನ ಅಥವಾ ವಿಷ್ಣುವಿನ ಅವತಾರ ದೇವಾಲಯದಲ್ಲಿ ಕೊಡೋದ್ರಿಂದ ಬಹಳ ಶ್ರೇಷ್ಠ ಈ ರಾಶಿಯವರಿಗೆ. ಆಮೇಲೆ ಓಂ ಬ್ರಹ್ಮ ಬೃಹಸ್ಪತಯೇ ನಮಃ ಅಥವಾ ಓಂ ಗುರವೇ ನಮಃ, ಈ 2ರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಪ್ರತಿದಿನ ಉತ್ತರಾಭಿಮುಖವಾಗಿ ಸಾಯಂಕಾಲ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಅದನ್ನು 108 ಬಾರಿ ಪಠಣೆ ಮಾಡ್ಕೊಳ್ಳಿ, ಅಥವಾ 2 ದಿವಸಕ್ಕೊಂದ್ಸಲ ಪಠಣೆ ಮಾಡ್ಕೊಳ್ಳಿ. ಬಹಳ ಶುಭ ಫಲ ಈ ರಾಶಿಯವರಿಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ, ಗುರು ಸಂಚಾರ ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಗುರು. ಈ ಸಂಚಾರದಿಂದ ಧೈರ್ಯ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ವೃಷಭ ರಾಶಿಯವರು ಯಾರು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾ, ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಇದೆ. ಪರಿಣಾಮ ಇನ್ ದ ಸೆನ್ಸ್ ನಿಮಗೆ ಒಂದು ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು, ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನೂ ತಂದು ಕೊಡಬಹುದು. ಅಥವಾ ಈ ವೃಷಭ ರಾಶಿಯವರು ಯಾರು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಈ ವಲಯದಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ವಲ್ಪ ಕೆಟ್ಟ ಹೆಸರು, ಕಳಂಕ ತರುವಂತಹ ಪ್ರಯತ್ನವನ್ನು ಕೂಡ ಬೇರೆಯವರು, ನಿಮ್ಮ ಶತ್ರುಗಳು ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ವೃಷಭ ರಾಶಿಯವರಿಗೆ ಗುರು ಸಂಚಾರ ತೋರಿಸುತ್ತೆ ಅಂತಂದರೆ, ಭಯ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ವೃಷಭ ರಾಶಿಯವರಿಗೆ ಹೋದ ವರ್ಷ ಏನಾಗಿತ್ತು ಗುರು ಸಂಚಾರದಿಂದ ಅಂದರೆ, ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಮನಸ್ಸಲ್ಲಿ ಒಂದು ಆತಂಕ, ಅಳುಕು, ಅಡೆತಡೆ ಇದ್ದೇ ಇತ್ತು. ಈ ಕೆಲಸ ಮಾಡಿದರೆ ನಂಗೆ ಸಕ್ಸಸ್ ಆಗುತ್ತಾ, ಎಲ್ಲರೂ ಹೇಳ್ತಾ ಇದ್ದಾರೆ, ಮುನ್ನುಗ್ಗಿ ಧೈರ್ಯ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ. ಆದರೆ ಗುರುವಿನ ಹಿನ್ನಡೆ ಹೋದ ವರ್ಷ ನಿಮಗೆ ಏನಾಗಿತ್ತು ಅಂತಂದರೆ ಸ್ವಲ್ಪ ತೊಂದರೆ ಕೊಡ್ತಾ ಇತ್ತು. ಈಗ ನೋಡಿ, ಜೂನ್ 2ರಿಂದ ಗುರು ಪರಿವರ್ತನೆ ಆಗ್ತಾ ಇದೆ. ವೃಷಭ ರಾಶಿಯವರಿಗೆ ಧೈರ್ಯ ಆಟೋಮೆಟಿಕ್ ಆಗಿ ಬರುತ್ತೆ. ಅದೇ ರೀತಿ ಹೊಸ ಕೆಲಸಗಳಿಗೆ ಟ್ರೈ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಖತ್ತಾಗಿ ಧೈರ್ಯ ಬರುತ್ತೆ. ನಿಮಗೆ ಇಲ್ಲಿ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ವೃಷಭ ರಾಶಿಯವರಿಗೆ ಗುರು ಸಂಚಾರದಿಂದ ಅಂದರೆ, ಹೊಸ ವೆಂಚರ್ಸ್ಗಳನ್ನು ಮಾಡ್ತೀರಿ, ಹೊಸ ಅಂಗಡಿ, ವ್ಯಾಪಾರ, ಏನೋ ಒಂದು ಹೊಸದನ್ನು ಈ ವರ್ಷ ಮಾಡ್ತೀರಿ. ಅದರಿಂದ ಹಣಕಾಸಿನ ಲಾಭವನ್ನು ಪಡಿತೀರಿ. ಇನ್ನು ಕರಿಯರ್ ಅಂತ ನೋಡ್ಲಿಕ್ಕೆ ಬಂದಾಗ, ವೃಷಭ ರಾಶಿಯವರು ಯಾರು ಮಾರ್ಕೆಟಿಂಗ್, ಮೀಡಿಯಾ, ಸೇಲ್ಸ್, ರೈಟಿಂಗ್, ಬ್ಲಾಗಿಂಗ್, ಯೂಟ್ಯೂಬರ್ಸ್, ಆ್ಯಕ್ಟಿಂಗ್ ಕ್ಷೇತ್ರದಲ್ಲಿರೋರಿಗೆ ಬಹಳ ಅದ್ಭುತ ಬೆಳವಣಿಗೆ ಇದೆ. ಇನ್ನು ನೋಡಿ, ಸಣ್ಣ ಹೂಡಿಕೆಗಳಿಂದ ದೊಡ್ಡ ಲಾಭ ಆಗುತ್ತೆ ವೃಷಭ ರಾಶಿಯವರಿಗೆ. ಲಕ್ಕಿ ತಿಂಗಳು ಅಂತ ಬಂದಾಗ ಜುಲೈ 2026, ಅಕ್ಟೋಬರ್ 2026 ಮತ್ತು ಫೆಬ್ರವರಿ 2027 ವೃಷಭ ರಾಶಿಯವರಿಗೆ ಬಹಳ ಶುಭ ಇರುತ್ತೆ. ಆದರೆ ನವೆಂಬರ್ 2026ರಲ್ಲಿ ವೃಷಭ ರಾಶಿಯವರ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ರಿಲೇಟಿವ್ಸ್ ಜೊತೆಗೆ ದೊಡ್ಡ ಮಟ್ಟದ ಜಗಳ ಆಗಿ ಬಿರುಕು, ಕೈ ಮಿಲಾಯಿಸುವಂಥದ್ದು, ಇಂಥ ದೊಡ್ಡ ಬಿರುಕುಂಟಾಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು 2027ರಲ್ಲಿ ಈ ರಾಶಿಯವರಿಗೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಸ್ಟ್ರೆಸ್ ಅಂತ ತೋರಿಸ್ತಾ ಇದೆ. ಇನ್ನು ಮ್ಯಾರೇಜ್ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ, ಹಳೆಯ ಸ್ನೇಹಿತೆ ಇವ್ರದ್ದೇನಿರುತ್ತೆ ಪ್ರೀತಿಯಾಗಿ ಕನ್ವರ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬಹುದು. ಅಂದರೆ ನಿಮಗೆ ಇಲ್ಲಿ ಪ್ರೀತಿ
ಪ್ರೀತಿಯಲ್ಲಿ ಬೀಳುವಂತಹ ಲಕ್ಷಣಗಳು ನಿಚ್ಚಳವಾಗಿದೆ ಅಂತ ಹೇಳ್ಬೋದು. ಫ್ಯಾಮಿಲಿ ಅಂತ ಬಂದಾಗ ಸಹೋದರ ಸಹೋದರಿಯರಿಂದ ಸಹಾಯ ಇರುತ್ತೆ, ಕುಟುಂಬದಲ್ಲಿ ಶುಭ ಸುದ್ದಿ ಬರುತ್ತೆ, ಮದುವೆ ಸೆಟ್ ಆಗದವ್ರಿಗೆ ಮದುವೆ ಸೆಟ್ ಆಗುತ್ತೆ, ಮಕ್ಕಳಾಗದವ್ರಿಗೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಭುಜನೋವು, ನರಗಳ ಒತ್ತಡ, ನಿದ್ರಾಹೀನತೆ, ನಿದ್ರೆಯ ಕೊರತೆ ಕಾಡುತ್ತೆ. ಇನ್ನು ವಿಶೇಷವಾಗಿ ವೃಷಭ ರಾಶಿಯ ಮಹಿಳೆಯರು ಆನ್ಲೈನ್ ಬಿಸ್ನೆಸ್, ಹೋಮ್ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೋತೀರಾ. ವಾಯ್ಸ್ ಬೇಸ್ಡ್ ಪ್ರೊಫೆಷನ್ನಲ್ಲಿರುವಂತಹ ಈ ರಾಶಿಯ ಮಹಿಳೆಯರಿಗೆ ಬಹಳ ಶುಭ. ಇನ್ನು ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸಣ್ಣ ತೀರ್ಥಯಾತ್ರೆಗಳಿಗೆ ಹೋಗಿ ಬರ್ತೀರಾ. ಗುರುಗಳ ಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಮರಿಬೇಡಿ ವೃಷಭ ರಾಶಿಯವರು. ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಗುರುಗಳ ದರ್ಶನ ತೊಗೊಂಡ್ಬನ್ನಿ. ಅನುಗ್ರಹ ಆಶೀರ್ವಾದ ಖಂಡಿತವಾಗಿ ಗುರುಗಳು ದಯಾಮಯಿ ಕರುಣಾಮಯಿ ನಿಮ್ಮ ಮೇಲೆ ಮಾಡೋದರಲ್ಲಿ ಎರಡು ಮಾತಿಲ್ಲ. ಇನ್ನು ರೆಮಿಡಿ ಅಂತ ಬಂದಾಗ ಈ ವೃಷಭ ರಾಶಿಯವರು 2 ತಿಂಗಳು 3 ತಿಂಗಳಿಗೊಂದು ಸಲ ಬಡ ವಿದ್ಯಾರ್ಥಿಗಳಿಗೆ, ಅಗತ್ಯದಲ್ಲಿರೋರಿಗೆ ಪುಸ್ತಕ ದಾನವನ್ನು ಮಾಡಿ, ಮತ್ತು ಹಳದಿ ಪೆನ್ ವಿದ್ಯಾರ್ಥಿಗಳಿಗೆ ನೀಡಬೇಕು. ಹಳದಿ ಏನು? ಗುರುಗ್ರಹಕ್ಕೆ ಸಂಬಂಧಿಸಿದ ಬಣ್ಣ, ವಿಷ್ಣುವಿಗೆ ಸಂಬಂಧಿಸಿದ ಬಣ್ಣ. ಗುರುವಾರ ಬಾಳೆ ಮರಕ್ಕೆ ನೀರನ್ನು ಹಾಕೋದಕ್ಕೆ ಮರಿಬೇಡಿ. ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಮತ್ತು ವಿಶೇಷವಾಗಿ ಗುರು ನಿಮಗೆ ಅನುಗ್ರಹ ಇನ್ನೂ ಹೆಚ್ಚಾಗಿ ಕೊಡಬೇಕು ಅಂತಂದರೆ ಈ ಜೀತ್ ಮೀಡಿಯಾದಲ್ಲಿ ಸಿಗುವಂಥ ಶ್ರೀಚಕ್ರ ಯಂತ್ರವನ್ನು ವರ್ಷ ಪರ್ಯಂತ ಪೂರ್ತಿ ಪೂಜೆ ಮಾಡ್ಕೊಂಡು ಹೋಗಿ. ಯಾಕೆ ಅಂದರೆ ಈ ವಿಷ್ಣು ಒಂದು ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಶ್ರೀಚಕ್ರ ಯಂತ್ರ ಮನೆಯಲ್ಲಿರಬೇಕು. ಶ್ರೀ ಯಾರು? ಲಕ್ಷ್ಮಿ. ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಲಕ್ಷ್ಮಿಯ ಅನುಗ್ರಹ. ಮಾತೆ ಒಂದು ನೋಡಿ, ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥದ್ದು. ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ವೀಕ್ಷಕರೇ, ದೇವಿ ಅಮ್ಮನವರು ನಿರ್ಮಾಣ ಮಾಡಿಕೊಟ್ಟಿದ್ದು. ಈ ಯಂತ್ರ ಯಾರ ಮನೆಯಲ್ಲಿರುತ್ತೆ ಅಲ್ಲಿ ವಿಷ್ಣು ಕೃಪೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ವಿಷ್ಣು ಕೃಪೆ ಹೆಚ್ಚಿನ ಮಟ್ಟದಲ್ಲಿ ಯಾರಿಗಿರುತ್ತೆ ಅಲ್ಲಿ ಗುರುಗ್ರಹದ ಕೃಪೆ ಆಗಲೇಬೇಕಲ್ಲ. ಸೊ ಗುರುಗ್ರಹ ಹಿನ್ನಡೆ ಇದ್ದರೂ ಕೂಡ, ಗುರುಬಲ ಇಲ್ಲದೆ ಇದ್ದರೂ ಕೂಡ, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಕೆಲಸಗಳು ಗುರುಗ್ರಹ ಬಲ ಇಲ್ಲದೆ ಇದ್ದಾಗಲೂ ಕೂಡ ನಿಮಗೆ ಹಿನ್ನಡೆ ಆಗಬೇಕಲ್ಲ, ಆಗಲ್ಲ. ಅದು ಗುರುಬಲ ಇದ್ದಷ್ಟೇ ಪವರ್ಫುಲ್ ನಿಮಗೆ ಕೆಲಸ ಮಾಡಿ ಕೊಡ್ತಾ ಇರುತ್ತೆ. ಅದನ್ನು ನೀವು ಫೀಲ್ ಮಾಡಿ ಅನುಭವಿಸಿ ಸೋಲಿನಿಂದ ಹೊರಗಡೆ ಬರ್ಬೋದು, ಸಾಲದಿಂದ ಹೊರಗಡೆ ಬರ್ಬೋದು, ಅದೇ ರೀತಿ ಎಲ್ಲ ರೀತಿಯ ಸಂಕಷ್ಟಗಳಿಂದ ಹೊರಗಡೆ ಬರ್ಬೋದು. ಹಾಗಾಗಿ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಎಷ್ಟೋ ಜನ ವೀಕ್ಷಕರಿಗೆ ನಾನು ಪೂಜೆ ಮಾಡಿಕೊಟ್ಟಿರ್ತೀನಿ, ಎನರ್ಜೈಸ್ ಮಾಡಿಕೊಟ್ಟಿರ್ತೀನಿ. 1 ವರ್ಷಕ್ಕೆ ಆಗುವಂಥ ಕೆಲಸ 1 ತಿಂಗಳಿಗಾಗುತ್ತೆ ಅವರಿಗೆ. 15 ವರ್ಷ 20 ವರ್ಷ ಮಕ್ಕಳಾಗಿರೋದಿಲ್ಲ, 15 ವರ್ಷ 20 ವರ್ಷ ಮದುವೆ ಆಗಿರೋದಿಲ್ಲ. ಶ್ರೀಚಕ್ರ ಯಂತ್ರ ನನ್ನ ಕೈಯಲ್ಲಿ ಎನರ್ಜೈಸ್ ಮಾಡಿಕೊಂಡು 1 ತಿಂಗಳಿಗೆ ರಿಸಲ್ಟ್ ಬಂದಿದೆ. ಇಂಥ ಪವರ್ಫುಲ್ ಅದು. ಕೆಲವೊಬ್ಬರಂತೂ 5 ತಿಂಗಳಲ್ಲೇ 5 ಲಕ್ಷ 10 ಲಕ್ಷ ಸಾಲ ತೀರಿಸಿರೋವಂಥ ನಿಚ್ಚಳ ಉದಾಹರಣೆಗಳು, ಸ್ಪಷ್ಟ ಉದಾಹರಣೆಗಳಿದೆ. ಅವರು ಆಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಮಾಡಿ ಹಾಕಿರ್ತೀನಿ. ಅವ್ರ ಜೊತೆಗೆ ನೇರವಾಗಿ ಮಾತಾಡಿ ಜೆನ್ಯೂನ್ ಅವರು ರೀಸನ್ ಎಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ತುಂಬ ಖುಷಿ ಆಗುತ್ತೆ ನೋಡಿದರೆ. ನೀವು ಕೂಡ ವೀಕ್ಷಕರೇ ಹಿಂದೆ ನಿಮ್ಮ ಕಷ್ಟ ಕರಗಬೇಕು, ಕೊನೆಯಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋಕ್ಕೆ ಶುರು ಮಾಡಿ. ಗುರು ಅನುಗ್ರಹ, ವಿಷ್ಣು ಅನುಗ್ರಹದಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಕರಗುತ್ತೆ. ಬರೆದಿಟ್ಕೊಳ್ಳಿ. 1 ವರ್ಷದಲ್ಲಿ ಜೀವನ ಬದಲಾಗದಿದ್ದರೆ ಕೇಳಿ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಗುರು ಸಂಚಾರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಹಣಕಾಸು, ಕುಟುಂಬ, ಆಹಾರ, ಸೇವಿಂಗ್ಸ್ ಮತ್ತು ಕುಟುಂಬದ ಗೌರವ ಎಲ್ಲವನ್ನು ಸೂಚನೆ ಮಾಡುವಂತಹ ಸ್ಥಾನ. ಇಲ್ಲಿ ಗುರುಗ್ರಹದ ಒಂದು ದೊಡ್ಡ ಪರಿವರ್ತನೆ ನಿಮ್ಗೆ ಏನಾಗುತ್ತೆ ಅಂದರೆ, ಕಳೆದ ಕೆಲವು ವರ್ಷಗಳಿಂದ ಹಣ ಬರ್ತಾ ಇದೆ ಆದರೆ ಉಳಿತಾಯ ಇಲ್ಲ, ಈ ಸಮಸ್ಯೆ ಕಂಪ್ಲೇಂಟ್ ನಿಮಗಿದೆ ಅಲ್ವಾ? ಸೊ ಅದನ್ನು ಗುರುಗ್ರಹ ಏನು ಮಾಡ್ತಾ ಇತ್ತು ಅಂದರೆ ಡಿಸ್ಟರ್ಬ್ ಮಾಡ್ತಾ ಇತ್ತು. ಬೇಸ್ಡ್ ಆನ್ ಪ್ಲಾನೆಟರಿ ಪೊಸಿಷನ್ಸ್ ನಿಮ್ಮ ಜಾತಕದಲ್ಲಿ ದಶಭುಕ್ತಿ ಏನು ನಡೀತಾ ಇದೆ, ಅದರ ಒಂದು ಪರಿಣಾಮ ಏನಾಗ್ತಾ ಇದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಸಮಸ್ಯೆ ಇತ್ತು. ಹಣ ಬರುತ್ತೆ, ಕೈಯಲ್ಲಿ ಉಳಿಯಲ್ಲ, ಹಣ ಬರ್ತಾ ಇಲ್ಲ, ಇಂಥ ಕಂಪ್ಲೇಂಟ್ಸ್ ಇತ್ತು. ಆದರೆ ಈಗ ಗುರುಗ್ರಹದ ಸಂಚಾರ ಏನಾಗುತ್ತೆ ನಿಮಗೆ ಜೂನ್ 2ರಿಂದ ಫೇವರೇಬಲ್ ಆಗಿ ಸೇವಿಂಗ್ಸ್ ಹೆಚ್ಚಾಗುತ್ತೆ. ಸೇವಿಂಗ್ಸ್ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕು? ಹಣ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು, ನಿಮ್ಮ ಕೈಯಲ್ಲಿ ತಾನೇ ಉಳಿಬೇಕು. ಅನಾವಶ್ಯಕ ಖರ್ಚುಗಳು ಏನಪ್ಪ ಅಂತಂದರೆ ಕಡಿಮೆ ಆಗಬೇಕು. ಅದೇ ರೀತಿ ಮನೆಗೆ ನೀವು ಒಂದು ಕಾಸ್ಟ್ಲಿ ಮೆಟಲ್ಸ್ಗಳನ್ನು, ಕಾಸ್ಟ್ಲಿ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಿ ಅಂತ ಬರುತ್ತೆ. ಅದರ ಅರ್ಥ ಏನು ಅಂತಂದರೆ ಫರ್ನಿಚರ್ಗಳಿರ್ಬೋದು, ಹಳೆಯ ಟಿ ವಿಯನ್ನು ಕೊಟ್ಟು
ಹೊಸ ಟಿ ವಿಯನ್ನು ಅಪ್ಗ್ರೇಡ್ ಮಾಡುವಂಥದ್ದಿರಬಹುದು, ಅಥವಾ ಹಳೆಯ ವಾಹನವನ್ನು ಕೊಟ್ಟು ಹೊಸ ವಾಹನವನ್ನು ತೆಗೆದುಕೊಳ್ಳುವಂಥದ್ದಿರ್ಬೋದು. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ, ಮದುವೆ ಮುಂಜಿವೆ, ಮಾತಿನ ಮೂಲಕ ಹೆಸರು ಅಂದರೆ ಕಮ್ಯುನಿಕೇಷನ್ನಿಂದ ನೀವು ಹೆಸರನ್ನು ಮಾಡ್ತೀರಿ, ಸೋಷಿಯಲ್ ರೆಸ್ಪೆಕ್ಟ್ ಹೆಚ್ಚಳ ಆಗುತ್ತೆ. ಕರಿಯರ್ ಮತ್ತು ವೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಯಾರು ಫೈನಾನ್ಸಲ್ಲಿದ್ದೀರಿ, ಟೀಚಿಂಗಲ್ಲಿದ್ದೀರಿ, ಕನ್ಸಲ್ಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಸ್ಟ್ರಾಲಜಿ, ಮೀಡಿಯಾ, ಈ ಕ್ಷೇತ್ರದಲ್ಲಿ ಭಾರೀ ಬೆಳವಣಿಗೆ ಆಗುತ್ತೆ ಮಿಥುನ ರಾಶಿಯವರಿಗೆ. ಈಗ ಗುರುಗ್ರಹ ನಿಮ್ಮ ಹಣದ ಲಾಕರನ್ನು ಓಪನ್ ಮಾಡಿಸಿ ಹೆಚ್ಚು ಹಣವನ್ನು ಇಡಿಸುವ ಥರ ಆಶೀರ್ವಾದ ಮಾಡೋದಕ್ಕೆ ಗುರುಗ್ರಹ ಬರ್ತಾಯಿದೆ. ಇದರ ಅರ್ಥ ಏನು ಅಂತಂದರೆ, ಭಾಗ್ಯದ ಬಾಗಿಲು ತೆರೆಯುತ್ತೆ, ಭಾಗ್ಯೋದಯವಾಗುತ್ತೆ, 100% ನಿಮಗೆ ಒಳ್ಳೆಯ ರೀತಿಯ ಲಾಭ ಆಗುತ್ತೆ. ಮದುವೆಯ ಮಾತುಕತೆಗಳು ನಡೆಯುತ್ತೆ, ಮದುವೆ ಸೆಟ್ ಆಗುತ್ತೆ, ಕುಟುಂಬದಲ್ಲಿ ಸಂತೋಷ, ಮಂಗಳ ಕಾರ್ಯ, ಹಳೆಯ ಕುಟುಂಬದ ಜಗಳ ವೈಮನಸ್ಯ ದೂರ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಹತ್ತಿರ ಆಗುವಂಥ ಸಮಯ ಗುರುಗ್ರಹದ ಆಶೀರ್ವಾದದಿಂದ. ಸ್ವಲ್ಪ ಈ ರಾಶಿಯವರಿಗೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ತೂಕ ಹೆಚ್ಚಳ ಆಗುವಂಥದ್ದು, ಥ್ರೋಟ್ ಇಶ್ಯೂಸ್, ಗಂಟಲಿನ ಕಿರಿಕಿರಿ ಅಥವಾ ಇನ್ಫೆಕ್ಷನ್ಗಳು ಈ ರೀತಿ ಕಾಡಿಸ್ಬೋದು ವರ್ಷ ಪೂರ್ತಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸ್ಪೀಚ್ ಪವರ್ ಜಾಸ್ತಿ ಆಗುತ್ತೆ, ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಸಿಗುತ್ತೆ. ಇಲ್ಲಿ ಗುರು ನಿಮ್ಮನ್ನು ಆಶೀರ್ವಾದ ಮಾಡೋದರಿಂದ ಮಂತ್ರ ಜಪದಿಂದ ವೇಗವಾಗಿ ಫಲ ಸಿಗುತ್ತೆ. ಏನೇ ರೆಮಿಡಿ ಮಾಡಿಕೊಂಡ್ರು ಈ ರಾಶಿಯವರಿಗೆ ದುಪ್ಪಟ್ಟು ಫಲ ಇರುತ್ತೆ. ಅದೃಷ್ಟದ ತಿಂಗಳುಗಳನ್ನು ನೋಡಲಿಕ್ಕಾಗಿ ಈ ರಾಶಿಯವರಿಗೆ ಆಗಸ್ಟ್ 2026, ಜನವರಿ 2027 ಮತ್ತು ಮೇ 2027 ಬಹಳ ಶುಭ. ಇನ್ನು ಅಕ್ಟೋಬರ್ 2026ರಲ್ಲಿ ಈ ರಾಶಿಯವರಿಗೆ ಫ್ಯಾಮಿಲಿಯಲ್ಲಿ ಈಗೋ ಕ್ಲ್ಯಾಶ್ ಆಗುವಂಥ ಸಾಧ್ಯತೆ. ಮಾರ್ಚ್ 2027ರಲ್ಲಿ ಓವರ್ ಈಟಿಂಗ್ ಪ್ರಾಬ್ಲಮ್ಸ್ನಿಂದ ಹೆಲ್ತ್ ಅಪ್ಸೆಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ರೆಮಿಡೀಸ್ ಅಂತ ನೋಡ್ಲಿಕ್ಕೆ ಬಂದಾಗ ಅರಿಶಿಣವನ್ನು ದಾನ ಮಾಡಬೇಕು ದೇವಸ್ಥಾನಗಳಿಗೆ ಅಂತ ಬರುತ್ತೆ. ಹಳದಿ ಸಿಹಿಯನ್ನು ಹಂಚಿ, ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ರೆಮಿಡಿ ಆಗಿದೆ. ಗೋಮಾತೆಗೆ ಬೆಲ್ಲವನ್ನು ಕೊಡಬೇಕು. ಮತ್ತು ಒಂದು ಬೀಜ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ಜೀತ್ ಮೀಡಿಯಾದಿಂದ ಶ್ರೀಚಕ್ರ ಯಂತ್ರವನ್ನು ತರಿಸಿಲ್ಲ ಅಂದರೆ ಇವತ್ತೇ ಬುಕ್ ಮಾಡ್ಕೊಳ್ಳಿ. ನಾನೇ ನನ್ನ ಕೈಯಾರೆ ಸಿದ್ಧಿ ಜಪ ಮಾಡಿ ಅದನ್ನು 30ರಿಂದ 40 ದಿವಸ ಎನರ್ಜೈಸ್ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅದು ಮನೆಗೆ ಬಂತು ಅಂತಂದರೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳೂ ತೊಲಗುತ್ತೆ. ಕೈಯಲ್ಲಿ ಹಣ ಉಳಿತಾ ಇಲ್ಲ, ಸಾಲ ತೀರ್ತಾ ಇಲ್ಲ, ನಮಗೆ ಜೀವನದಲ್ಲಿ ಬರೀ ಸೋಲಾಗ್ತಾ ಇದೆ, ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ, ಜೀವನ ನಿಂತ ನೀರಾಗಿದೆ, ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಒಂದು ವಾಹನ ಕೊಳ್ಳೋಕ್ಕಾಗ್ತಾ ಇಲ್ಲ, ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಜೀವನದ ಎಲ್ಲ ಇಲ್ಲಗಳನ್ನು ಇದೆ ಮತ್ತು ಹೌದು ಅಂತ ಕನ್ವರ್ಷನ್ ಮಾಡಿಸಿ ನಿಮ್ಮನ್ನ ಜೀವನದಲ್ಲಿ ಮೇಲಕ್ಕೆ 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 ಕೊಂಡು ಒಯ್ದು 10 ಜನ ಸೊಸೈಟಿಯಲ್ಲಿ ನೋಡಬೇಕು, ಇದೇನಪ್ಪ ಇವರು ಇಷ್ಟು ಕೆಳಮಟ್ಟದಲ್ಲಿದ್ದರು, ಹೆಂಗೆ ಇವರು ಇಷ್ಟು ಉನ್ನತವಾಗಿ ಹಣಕಾಸಿನಿಂದ ಮೇಲಕ್ಕೆ ಬಂದರು ಅನ್ನೋದನ್ನು ಸಾಧಿಸಿ ಬೆನ್ನೆಲುಬಾಗಿ ನಿಂತು ತೋರಿಸುವಂಥ ಏಕೈಕ ವಸ್ತು. ಮನೆಯಲ್ಲಿ 10 ಯಂತ್ರಗಳನ್ನಿಟ್ಟು ಪೂಜೆ ಮಾಡೋದಕ್ಕಿಂತ ಒಂದೇ ಒಂದು ರಾಜಯಂತ್ರ ಇಟ್ಟು ಪೂಜೆ ಮಾಡಬೇಕಂತೆ. ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಈ ಯಂತ್ರ ಇದ್ದಲ್ಲಿ ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ, ಮನೆಗೆ ಅಪಾರ ಪ್ರಮಾಣದ ಹಣ ಎಳೆದು ತಂದು ಕೊಡುತ್ತೆ ವೀಕ್ಷಕರೇ. ಅದನ್ನು ದಯಮಾಡಿ ನೀವು ಮನೆಗೆ ತರಿಸಿ. ಎಂಥ ರಿಸಲ್ಟ್ ಕೊಡ್ತಾ ಇದೆ ಅಂತಂದರೆ ನಾನು ಹೇಳ್ಕೊಟ್ಟಿರ್ತೀನಿ ವೀಕ್ಷಕರಿಗೆ, ಎನರ್ಜೈಸ್ ಮಾಡಿ, ಇದು ಮನೆಗೆ ಬಂದು 1 ವರ್ಷದಲ್ಲಿ ಒಳ್ಳೆಯದಾಗುತ್ತೆ ಅಂತ. 1 ತಿಂಗಳಿಗೆ ಒಳ್ಳೆಯದಾಗ್ತಾ ಇದೆ. ಕೆಲವೊಂದು ವೀಕ್ಷಕರಿಗಂತೂ ಕೇವಲ 4-5 ತಿಂಗಳಲ್ಲೇ 5ರಿಂದ 10 ಲಕ್ಷ ಸಾಲ ತೀರಿಸ್ಕೊಂಡಂಥ ಸಾಕಷ್ಟು ಜನ ವೀಕ್ಷಕರಿದ್ದಾರೆ. ಅಂದರೆ ನೋಡಿ ಅದರ ಪವರ್ ಹೆಂಗಿರುತ್ತೆ. ಮನೆಗೆ ಬಂತು ಅಂದರೆ ಪಟ್ ಒಳ್ಳೆಯದಾಗೋದಕ್ಕೆ ಶುರುವಾಗುತ್ತೆ. ಅದನ್ನು ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಎನರ್ಜೈಸ್ ಪೂಜೆ ಆಗಿ ನಿಮ್ಮ ಮನೆಗೆ ಬರುತ್ತೆ. ಹಾಗೆ ಒಂದು ಬೀಜ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ದೆ. ಈ ರಾಶಿಯವರು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರವನ್ನು ನೀವು ಪ್ರತಿ ಗುರುವಾರ 108 ಬಾರಿ ಪಠಣೆ ಮಾಡೋದ್ರಿಂದ ಅಥವಾ ಪ್ರತಿದಿನ 11 ಬಾರಿ ಪಠಣೆ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ, ಗುರುವಿನ ಅನುಗ್ರಹ ಈ ರಾಶಿಯವರಿಗಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲೇ ಜನ್ಮ ರಾಶಿಗೆ ಗುರು ಪ್ರವೇಶ ಆಗ್ತಾ ಇದೆ ಮತ್ತು ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಗುರುಗ್ರಹ. ಹಾಗಾಗಿ ನಿಮಗೆ ಒಂದು ರೀತಿ ಜೀವನ ರೀಸೆಟ್ ಬಟನ್ ಥರ, ಅಂದರೆ ಏನಾದರೂ ನಿಮ್ಮ ಫೋನು ಕಂಪ್ಯೂಟ್ರು ವರ್ಕ್ ಆಗದೆ ಸ್ಟಕ್ ಆದಾಗ
ಒಂದು ರೀಸೆಟ್ ಬಟನ್ ಒತ್ತಿದಾಗ ಮತ್ತೆ ಅದು ವರ್ಕನ್ನು ಹೇಗೆ ಸ್ಟಾರ್ಟ್ ಮಾಡುತ್ತೆ, ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಜೀವನ ರೀಸೆಟ್ ಆದಂಗೆ. ಅದರ ಅರ್ಥ ಏನು ಅಂದರೆ ತುಂಬ ವರ್ಷಗಳಿಂದ ನಿಂತಹ ಕೆಲಸಗಳು ಬೇಗ ಆಗುತ್ತೆ, ಅತಿ ಶೀಘ್ರವಾಗಿ ಕೆಲಸಗಳು ಕೈಗೂಡುತ್ತೆ, ಬಹು ವರ್ಷದ ಕನಸುಗಳು ನನಸಾಗತ್ತೆ. ಸಂಚಿಕೆ ನೋಡ್ತಾ ಇರಿ. ಈ ಸಂಚಿಕೆ ಕೊನೆಗೆ ಒಂದು ಅದ್ಭುತ ವಸ್ತುವನ್ನು ಹೇಳ್ತೀನಿ. ಅದು ಮನೆಯಲ್ಲಿದ್ದರಂತೂ ನಿಮ್ಮನ್ನು ತಡೆದು ನಿಲ್ಲಿಸುವಂಥ ಧೈರ್ಯ ತಾಕತ್ತು ಯಾರಿಗೂ ಇರಲ್ಲ. ಬೇಕಾದ್ರೆ ನಾನು ಬರೆದು ಕೊಡ್ತೀನಿ, ಅಂಥ ಪವರ್ ಇದೆ ಆ ವಸ್ತುವಿಗೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಲೈಫ್ ಚೇಂಜಿಂಗ್ ಇಯರ್ ಅಂಥೇಳಿ ಕರ್ಕಾಟಕ ರಾಶಿ ಕಳೆದ 12 ವರ್ಷಗಳಲ್ಲಿ ಆಗದ ಬದಲಾವಣೆ ಈ ವರ್ಷ ಕರ್ಕಾಟಕ ರಾಶಿಯವರು ನೋಡ್ತೀರಾ. ಪಾಪ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ರಿ, ಗುರುಗಳೇ ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ನಾನು ಅದೇ ಕೆಲಸದಲ್ಲಿದ್ದೀನಿ, ನನಗೆ ಬೇರೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಬಿಟ್ಟು ಹೋಗಿ ಅಂತಾರೆ, ಮನೆಯಲ್ಲಿ ಪ್ರೆಷರ್ ಇದೆ, ಹೊರಗಡೆ ಪ್ರೆಷರ್ ಇದೆ, ಎರಡ ಕರ್ಕಾಟಕ ರಾಶಿಯವರ ಜೀವನ ಪ್ರೆಷರೈಸ್ಡ್ ಆಗಿಬಿಟ್ಟಿತ್ತು ಇಷ್ಟು ದಿವಸ. ಸ್ವಲ್ಪ ವೇಟ್ ಮಾಡಿ, ಜೂನ್ 2ರಿಂದ ಜೀವನ ಹೇಗೆ ಪರಿವರ್ತನೆ ಆಗುತ್ತೆ, ಅದೃಷ್ಟದ ಬಾಗಿಲು ಹೇಗೆ ತೆಗೆಯುತ್ತೆ ನೋಡಿ. ನೀವೇ ಹೇಳ್ತೀರಾ, ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ಲ ಒಂದೇ ಮಾತು, 12 ವರ್ಷದಲ್ಲಿ ಆಗದ ಬದಲಾವಣೆಯನ್ನು ಕರ್ಕಾಟಕ ರಾಶಿಯವರು ಈ ವರ್ಷ ನೋಡ್ತೀರಿ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮೆಂಟಲಿ, ಫಿನಾನ್ಷಿಯಲಿ, ಸ್ಪಿರಿಚುವಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ. ಜೀವನದಲ್ಲಿ ಕರ್ಕಾಟಕ ರಾಶಿಯವರಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಮ್ಯಾರೇಜ್, ಮದುವೆ, ಸಂತಾನ ಪ್ರಾಪ್ತಿ ಯೋಗ, ಕರಿಯರ್ ಜಂಪ್ ಆಗುತ್ತೆ. ಅಂದರೆ ಕರಿಯರಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್ ನೀವು ಊಹೆ ಮಾಡಿರೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಮಟ್ಟದ ಪೋಸ್ಟ್ ಸಿಗುತ್ತೆ. ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಯಾಲ್ರಿ ಹೈಕ್ ಆಗುತ್ತೆ. ನೀವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವಂಥ ಯೋಗ ಬರುತ್ತೆ. 2 ವೀಲರಿಂದ ಕಾರು ತೆಗೆದುಕೊಳ್ಳುವಂತಹ ಯೋಗ ಬರುತ್ತೆ. ಫಾರಿನ್ ಅಪಾರ್ಚುನಿಟೀಸ್ ಬರುತ್ತೆ. ಒಂದು ಸಮಾಜದಲ್ಲಿ, ಕುಟುಂಬದಲ್ಲಿ ರೆಸ್ಪೆಕ್ಟ್ ಗೇನ್ ಆಗುತ್ತೆ. ಚೈಲ್ಡ್ ಬರ್ತ್ ಪಾಸಿಬಿಲಿಟಿ ಅಂದರೆ ಸಂತಾನ ಪ್ರಾಪ್ತಿ ಯೋಗ, ಮನೆ ಮತ್ತು ವಾಹನ ಯೋಗ. ನೋಡಿ ಎಂತಹ ಸಮಾಚಾರ ಕೊಟ್ಟಿದ್ದೀನಿ. ಅದೇ ರೀತಿ ನಿಮಗೆ ಕರಿಯರ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಪಬ್ಲಿಕ್ ಇಮೇಜ್ ಬರುತ್ತೆ, ಸಡನ್ಲಿ ಸ್ಟ್ರಾಂಗ್ ಆಗ್ತೀರಾ. ಇನ್ನು ಹಣಕಾಸು ಅಂತ ಬಂದಾಗ ಲಕ್ಸುರಿ ಐಟಮ್ಸ್ಗಳನ್ನು ಖರೀದಿ ಮಾಡ್ತೀರಾ. ಹೊಸ ಮನೆ, ಕಾರು, ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಪ್ರೀತಿ ಮತ್ತು ಕೌಟುಂಬಿಕ ಜೀವನ ಅಂತ ಬಂದಾಗ ಮದುವೆ ಯೋಗ ಅತ್ಯಂತ ಪ್ರಬಲವಾಗಿದೆ. ಪ್ರೇಮಿಗಳಿಗೆ ಅದು ಮದುವೆಯಾಗಿ ಕನ್ವರ್ಷನ್ ಆಗುವಂತಹ ಯೋಗ. ಕಪಲ್ಸ್ಗೆ ಪ್ರೆಗ್ನೆನ್ಸಿ ನ್ಯೂಸ್ ಡೆಫಿನೆಟ್ಲಿ ಸಿಗುತ್ತೆ. ಹೆಲ್ತ್ ಅಂತ ಬಂದಾಗ ಓವರಾಲ್ ರಿಕವರಿ ಆಗುತ್ತೆ, ಗ್ಲೋ ಇರುತ್ತೆ ಹೆಲ್ತಲ್ಲಿ, ಪರ್ಸ್ನಾಲಿಟಿ ಇನ್ಕ್ರೀಸ್ ಆಗುತ್ತೆ. ತೂಕ ಮತ್ತು ಶುಗರ್ ಲೆವೆಲ್ ಬಗ್ಗೆ ಈ ರಾಶಿಯವರು ಗಮನ ಕೊಡಬೇಕಾಗತ್ತೆ. ಇನ್ನು ಮಹಿಳೆಯರಿಗೆ, ಈ ರಾಶಿಯ ಮಹಿಳೆಯರಿಗೆ ವಿಶೇಷವಾಗಿ ಹೆಸರು ಗೌರವ ಬರುತ್ತೆ, ಲೀಡರ್ಶಿಪ್ ರೋಲ್ ಸಿಗುತ್ತೆ. ಹೋಮ್ ಬೇಸ್ಡ್ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ನೀವು ಕೊಂಡ್ಕೊಂಡು ಹೋಗ್ಬೋದು ಈ ವರ್ಷ, ಉನ್ನತ ಮಟ್ಟಕ್ಕೆ. ಈಗ ಹೋಮ್ ಬೇಸ್ಡ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರೀಸ್ ಇರುತ್ತೆ, ಕೆಲವೊಂದು ಆನ್ಲೈನ್ ಸಾರಿ ಬಿಸ್ನೆಸ್ ಮಾಡ್ತಿರ್ತಾರೆ. ಮನೆಯಿಂದ ಮಾಡುವಂತಹ ಕೆಲವೊಂದು ಬಿಸ್ನೆಸ್ಗಳು ಈ ರಾಶಿಯ ಸ್ತ್ರೀಯರಿಗೆ ಉನ್ನತ ಮಟ್ಟದ ಹೆಸರು ಮತ್ತು ಹಣ ಅವಕಾಶಗಳನ್ನು ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್, ಫಾರಿನ್ ಅಡ್ಮಿಷನ್ಸ್, ಮೆಮರಿ ಪವರ್ ಇನ್ಕ್ರೀಸ್ ಎಲ್ಲವೂ ಇದೆ. ಸ್ಪಿರಿಚುವಲ್ ಅವೇಕನಿಂಗ್ ಇದೆ, ಅಂದರೆ ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ, ದೈವಾನುಗ್ರಹ ಇರುತ್ತೆ, ಒಳ್ಳೆಯ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ. ಜುಲೈ 2026, ನವೆಂಬರ್ 2026 ಶುಭ, ಫೆಬ್ರವರಿ 2027, ಏಪ್ರಿಲ್ 27 ಶುಭ. ಇನ್ನು ಅಲರ್ಟ್ ಅಂತ ಬಂದಾಗ ಸೆಪ್ಟೆಂಬರ್ 2026 ಒಂದು ಸ್ವಲ್ಪ ಎಮೋಷನಲ್ ಡಿಸ್ಟ್ರಾಕ್ಷನ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಡಿಸೆಂಬರ್ 26ರಲ್ಲಿ ಟ್ರಸ್ಟ್ ಇಶ್ಯೂಸ್, ಅಂದರೆ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಪವರ್ಫುಲ್ ರೆಮಿಡೀಸ್ಗಳನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ರಾಶಿಯವರು ಹೇಗೂ ನಿಮ್ಮ ಜನ್ಮಸ್ಥಾನಕ್ಕೆ ಗುರು ಬರ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ಒಂದು ಸೌಭಾಗ್ಯ ಇನ್ನೇನು ಬೇಕು ಈ ರಾಶಿಯವರಿಗೆ. ಶೀಘ್ರವಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಇಟ್ಕೊಳ್ಳಿ, ತಡ ಮಾಡಬೇಡಿ. ಯಾಕೆಂದರೆ 12 ವರ್ಷ ಏನು ನೀವು ಸಫರ್ ಆಗಿದ್ದೀರಿ, ಅದು ಈ ವರ್ಷ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ಬೆನ್ನ ಹಿಂದೆ ಅದೊಂದು ಶ್ರೀಚಕ್ರದ ಪವರ್ ಇರಲಿ. ಮನೆಯಲ್ಲಿ ಶ್ರೀಚಕ್ರ, ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಶ್ರೀಚಕ್ರ ತಂದಿಟ್ಟು ಪೂಜೆ ಮಾಡಿಸಿ ನೋಡಿ. ನಿಮಗೆ ಯಾವ ರೀತಿ ಯಾರು ನಿಮಗೆ ಅವಮಾನ ಮಾಡಿದ್ದಾರೆ ಅವರೇ ಬಂದು ಸನ್ಮಾನ ಮಾಡಬೇಕು, ಯಾರು ನಿಮ್ಮನ್ನು ಹೀಯಾಳಿಸಿದ್ದಾರೆ ಅವರೇ ಬಂದು ನಿಮ್ಮನ್ನು ಶಭಾಷ್ ಅನ್ಬೇಕು. ಅಂತಹ ಪವರ್ ಕೊಡುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ತಡ ಮಾಡಬೇಡಿ. ಇದನ್ನು 1 ವರ್ಷ ಆದಮೇಲೆ ನೀವು ಮುಂದೆ ಹೋಗಿ ಯೋಚನೆ ಮಾಡ್ತೀರಾ, ಗುರುಗಳು ಹೇಳಿದ್ರು, ಒಳ್ಳೆ ಟೈಮ್ ಅಂತೂ ಬಂದುಬಿಟ್ಟಿದೆ, ಈಗ ಶ್ರೀಚಕ್ರ ಯಂತ್ರ ಒಂದು ತರಿಸಿಟ್ಕೊಳ್ಳಿ, ನಾನು ತರಿಸಲಿಲ್ಲ, ಯಾಕೋ ನನಗೆ ಏಳಿಗೆ ಆಗಲಿಲ್ಲ. ಆವಾಗ ನೀವು ಪಶ್ಚಾತ್ತಾಪ ಪಟ್ಟೇ ಪಡಬೇಕಾಗತ್ತೆ. ಯಾಕೆ ಅಂತಂದರೆ ಶ್ರೀಚಕ್ರ ನಿಮ್ಮ ಮನೆಯಲ್ಲಿದ್ದರೆ
ನಿಮ್ಮ ಭಾಗ್ಯೋದಯ. ಯಾರ ಕೆಟ್ಟ ಕಣದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ, ನಿಮಗೆ ಹಣಕಾಸಿನ ಕೊರತೆ ಆಗೋದಿಲ್ಲ, ಕೆಲಸ ಸಿಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಆಗಲಾರದ ಕೆಲಸಗಳಾಗುತ್ತೆ. ಎಷ್ಟೋ ಲಕ್ಷಾಂತರ ಜನ ನನ್ನ ಕೈಯಲ್ಲಿ ಎನರ್ಜೈಸ್ ಮಾಡಿಕೊಂಡು ಮನೆಗೆ ತರಿಸಿ ಉನ್ನತ ಮಟ್ಟದ ಜೀವನ ಪಡಿತಾ ಇದ್ದಾರೆ. ಸಾಕಷ್ಟು ಶ್ರೀಮಂತಿಕೆ ಹರಿದು ಬರ್ತಾ ಇದೆ ಅವ್ರ ಹತ್ರ. ನೀವು ಅದರಲ್ಲಿ ಒಬ್ಬರಾಗಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಮನೆಗೆ ಬರುತ್ತೆ. ವೀಕ್ಷಕರೇ, ಇನ್ನು ಗುರುವಾರ ಉಪವಾಸ ಮಾಡುವಂಥದ್ದು, 1 ಹೊತ್ತು ಉಪವಾಸ ಮಾಡ್ಬೋದು. ದತ್ತಾತ್ರೇಯ ಪೂಜೆ, ಹಳದಿ ಹೂಗಳನ್ನು ದೇವಸ್ಥಾನದಲ್ಲಿ ಅರ್ಪಣೆ ಮಾಡುವಂಥದ್ದು, ಬ್ರಾಹ್ಮಣರಿಗೆ ಕಡಲೆಬೇಳೆ ದಾನ, ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಣೆ, ಇವುಗಳನ್ನು ಈ ರಾಶಿಯವರು ಮಾಡಿದರೆ ಬಹಳ ಶುಭ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಮತ್ತು ವಿಷ್ಣು ಸಹಸ್ರನಾಮ ಕನಕದಾರ ಸ್ತೋತ್ರ ಇದೆ. ಇವುಗಳನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳೋದ್ರಿಂದ ಇನ್ನೂ ಕೂಡ ನಿಮಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ ನೋಡಿ. ಗುರು ಸಂಚಾರದ ಸ್ಥಾನದಿಂದ ನೋಡಲಿಕ್ಕಾಗಿ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಸಂಚಾರ ಇರುತ್ತೆ. ಇದರಿಂದ ಯಾವ ರೀತಿಯ ಫಲಾಫಲಗಳಿರುತ್ತೆ ಅಂದರೆ, ಸ್ವಲ್ಪ ಈ ವರ್ಷ ಅಂದರೆ ಜೂನ್ 2, 2026ರಿಂದ ಜೂನ್ 2, 2027ರವರೆಗೆ ಖರ್ಚುಗಳು ಸ್ವಲ್ಪ ಮಿತಿಯನ್ನು ಮೀರುವಂತಹ ಅಪಾಯ ಇದೆ. ಖರ್ಚು ಹೆಚ್ಚಾಗುತ್ತೆ. ವಿದೇಶ ಪ್ರವಾಸ, ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ, ನಿದ್ರಾಹೀನತೆ, ಸ್ಲೀಪ್ ಡಿಸ್ಟರ್ಬೆನ್ಸ್, ರಹಸ್ಯ ವಿಷಯಗಳ ಬಹಿರಂಗ ಮತ್ತು ಕಾರ್ಮಿಕ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ, ಇವೆಲ್ಲ ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಏನೆಲ್ಲ ಬದಲಾವಣೆಗಳನ್ನು ಸಿಂಹರಾಶಿಯವರು ಈ ಗುರುರಾಶಿ ಪರಿವರ್ತನೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡಲಿಕ್ಕಾಗಿ, ವಿದೇಶ ಪ್ರಯಾಣ, ವಿದೇಶ ಪ್ರವಾಸ ಯೋಗ 2026 ಜೂನ್ 2ರಿಂದ 2027 ಜೂನ್ 2ರೊಳಗೆ ವಿದೇಶ ಪ್ರವಾಸ ಯೋಗ ನಿಮಗೆ ಕಟ್ಟಿಟ್ಟ ಬುತ್ತಿ. ಡೆಫಿನೆಟ್ಲಿ ಹೋಗಿ ಪ್ರವಾಸ ಮಾಡಿ ಬರ್ತೀರಾ ಅಂತ ತೋರಿಸುತ್ತೆ. ಇನ್ನು ಓಲ್ಡ್ ಕರ್ಮ ಕ್ಲೆನ್ಸಿಂಗ್ ಅಂತ ಹೇಳುತ್ತೆ. ಅಂದರೆ ಹಳೆಯ ಕರ್ಮಗಳನ್ನು ನಾವು ಕ್ಲೆನ್ಸ್ ಮಾಡಿಕೊಂಡು ಹೊಸ ರೀತಿಯಾದಂತಹ ಪಾಸಿಟಿವ್ ಲೈಫ್ ಪರಿವರ್ತನೆ, ಬದಲಾವಣೆಗೆ ಮುನ್ನಡೆಯನ್ನು ಬರೀತೀರಾ. ಆದರೆ ಗುಪ್ತಶತ್ರುಗಳ ಕಾಟದಿಂದ ಸ್ವಲ್ಪ ಕಿರಿಕಿರಿಯಾಗುವಂಥದ್ದು, ಅವರು ನೇರ ಎದುರುಗಡೆ ಬಂದು ನಿಮಗೆ ಇಷ್ಟು ದಿನ ಗೊತ್ತಿರಲಾರದಂಥ ಗುಪ್ತಶತ್ರುಗಳು ಈಗ ಇವರೇನಾ ಗುಪ್ತಶತ್ರುಗಳು ಎನ್ನುವಂತಹ ಮಾಹಿತಿ ಬಹಿರಂಗವಾಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುವಂಥದ್ದು, ಅದೇ ರೀತಿ ಕೆಲವೊಂದು ದೊಡ್ಡ ಪುಣ್ಯಕ್ಷೇತ್ರಗಳು, ತೀರ್ಥಯಾತ್ರೆಗೆ ಹೋಗುವಂಥದ್ದು, ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗುವಂಥದ್ದು, ಈ ಥರದ್ದೆಲ್ಲದು ತೋರಿಸುತ್ತೆ. ಇನ್ನು ಕರಿಯರ್ ಪ್ರಿಡಿಕ್ಷನ್ಸ್ ಅಂತ ಬಂದಾಗ, ಯಾರು ಮಲ್ಟಿನ್ಯಾಷನಲ್ ಕಂಪನಿ, ಹಾಸ್ಪಿಟಾಲಿಟಿ, ಫಾರಿನ್ ಕಂಪನಿ, ಇಂಪೋರ್ಟ್ ಎಕ್ಸ್ಪೋರ್ಟ್, ಸ್ಪಿರಿಚುಯಾಲಿಟಿ, ಹೀಲಿಂಗ್, ಮೆಡಿಟೇಷನ್, ಈ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಮಟ್ಟದ ಲಾಭ ಅಂತ ತೋರಿಸುತ್ತೆ. ಇನ್ನು ಈಗ ನಿಮ್ಮ ಜೀವನದಲ್ಲಿ ಗುರುಗ್ರಹ ಏನು ಅಂತಂದರೆ, ದೇವರ ಪ್ಲ್ಯಾನ್ ಅಂತ ಒಂದಿರುತ್ತೆ. ಅದು ಈಗ ರಿಯಲ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡೋದು ಜೂನ್ 2ರ ನಂತರ ಅಂತ ತೋರಿಸುತ್ತೆ. ಹಣ ಬರುತ್ತೆ, ಆದರೂ ಕೂಡ ಹೆಚ್ಚು ಖರ್ಚಾಗುತ್ತೆ. ಲಕ್ಸುರಿ ಸ್ಪೆಂಡಿಂಗ್ ಜಾಸ್ತಿ ಮಾಡ್ತೀರಾ. ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಆಗಸ್ಟ್ 2026, ಡಿಸೆಂಬರ್ 2026 ಮತ್ತು ಮಾರ್ಚ್ 2027 ಅದೃಷ್ಟದ ತಿಂಗಳು. ಅಲರ್ಟ್ ತಿಂಗಳಂದರೆ ಸೆಪ್ಟೆಂಬರ್ 2026 ಮತ್ತು ಜನವರಿ 2027. ಈ ಒಂದು ತಿಂಗಳಲ್ಲಿ ಪ್ರಯಾಣ ಮಾಡುವಾಗ ಜಾಗ್ರತೆ. ಮ್ಯಾರೇಜ್ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್, ಅದೇ ರೀತಿ ಹೆಂಡತಿಯೊಂದಿಗೆ ವಿದೇಶ ಪ್ರಯಾಣ ಅಂತ ತೋರಿಸುತ್ತೆ. ಕೆಲವರಿಗೆ ಸೀಕ್ರೆಟ್ ರಿಲೇಷನ್ಶಿಪ್ ರಿವೀಲ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ವಿಷಯದಲ್ಲಿ ಜಾಗ್ರತೆ. ಹೆಲ್ತ್ ಅಲರ್ಟ್ಸ್ ಅಂತ ಬಂದಾಗ ನಿದ್ರಾಹೀನತೆ ಕೊರತೆ ಇರುತ್ತೆ, ಆಂಗ್ಸೈಟಿ, ಕಾಲು ನೋವು, ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಈ ರಾಶಿಯ ಮಹಿಳೆಯರಿಗೆ ಎಮೋಷ್ನಲ್ ಹೀಲಿಂಗ್ ಅನುಭವಿಸ್ತಾರೆ. ಧ್ಯಾನ ಮತ್ತು ದೇವರ ಕಡೆ ಭಕ್ತಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಪುರುಷರಿಗೆ ಕರಿಯರ್ ಪ್ರೆಷರ್ ಹೆಚ್ಚಾಗಬಹುದು. ಫಾರಿನ್ನಿಂದ ಅಪಾರ್ಚುನಿಟಿ, ಲೈಫ್ ಚೇಂಜ್ ಆಗುವಂತಹ ಸಾಧ್ಯತೆ ಆಗಬಹುದು. ಸ್ಪಿರಿಚುಯಾಲಿಟಿ ಎಫೆಕ್ಟ್ ಅಂತ ಬಂದಾಗ ಗುರುವನ್ನು, ಅಂದರೆ ನೀವು ನಂಬಿದಂತಹ ಗುರುವಿಗೆ ಹೆಚ್ಚು ನೀವು ದರ್ಶನ ಮಾಡುವುದು, ಪೂಜೆ ಮಾಡೋದರಿಂದ ಗುರು ನಿಮ್ಮ ಈಗೋವನ್ನು ತೆಗೆದುಕೊಂಡು ಈಗೋ ಕ್ಲಾಶ್ ಆಗುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡ್ತಾರೆ. ಒಂದು ಸೋಷಿಯಲ್ ನೆಟ್ವರ್ಕ್ ಇರಬಹುದು, ನಿಮ್ಮ ಕಚೇರಿಯ ಸ್ಥಳದಲ್ಲಿ ಒಂದು ಹಾರ್ಮೋನಿ, ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬಹುದು. ತೀರ್ಥಯಾತ್ರೆ ಯೋಗ ಇದೆ, ಗುಪ್ತ ದೈವಿಯ ಅನುಭವಗಳು ಆಗಬಹುದು. ರೆಮಿಡೀಸ್ ಅಂತ ಬಂದಾಗ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನ, ಅನುಗ್ರಹ, ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ.
ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ತಿಂಗಳಲ್ಲಿ ಅಟ್ಲೀಸ್ಟ್ 1 ಗುರುವಾರ 2 ಗುರುವಾರ ಭೇಟಿ ನೀಡಿ ಹಳದಿ ಬಣ್ಣದ ಹೂವು, ಹಳದಿ ಬಣ್ಣದ ಸ್ವೀಟ್, ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ. ನೋಡಿ, ಓಂ ನಮೋ ನಾರಾಯಣಾಯ ಈ ಜಪ ಈ ರಾಶಿಯವರಿಗೆ ಈ ವರ್ಷ ಪೂರ್ತಿ ಹೆಚ್ಚಿನ ಅನುಗ್ರಹ ಕೊಡುತ್ತೆ, ಗುರುವಿನ ಬಲವನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಅದರಲ್ಲೂ ಕೂಡ ಈ ಸಿಂಹ ರಾಶಿಯವರು ಯಾರು ಶ್ರೀಚಕ್ರ ಯಂತ್ರ ನನ್ನ ಕೈಯಲ್ಲಿ ತರಿಸ್ಕೊಂಡಿದ್ದೀರಿ, ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿರ್ತೀನಿ. ಅದನ್ನು ನೋಡ್ಕೊಂಡ್ಬಿಟ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ 11 ಸಲ ಹೇಳಿಬಿಟ್ಟು ಮನೆಯಿಂದ ಹೊರಗಡೆ ಹೊರಡಿ. ಮನೆಯಲ್ಲಿರೋರು ಕೂಡ ಈ ಕ್ರಮ ಮಾಡಿದರೆ ನಿಮಗೆ ಆ ದಿನ ಹೇಗೆ ವೈಬ್ರೇಷನ್ ಇರುತ್ತೆ, ಯಾರು ಕೆಟ್ಟ ಕಣದೃಷ್ಟಿ ನಿಮ್ಮ ಮೇಲೆ ಬೀರಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ತಂತ್ರ ಕೆಟ್ಟ ದುಷ್ಟಶಕ್ತಿಗಳು ಮನೆಗೆ ಬರೋದಿಲ್ಲ. ಜೀವನದಲ್ಲಿ ಲಕ್ಷ್ಮಿ ಆಕರ್ಷಣೆ ಹೆಚ್ಚಾಗುತ್ತೆ. ಹಾಗಾದರೆ ನೀವಿನ್ನೂ ತರಿಸ್ಕೊಂಡಿಲ್ವಾ ಸಿಂಹರಾಶಿಯವರು? ಈಗಲೇ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಯಂತ್ರ ಇಮೇಜ್ ಮತ್ತು ಅದನ್ನು ಬುಕ್ ಮಾಡುವಂಥ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಅದು ಮನೆಗೆ ಬಂದರೆ ವರ್ಷದಲ್ಲಿ ಜೀವನ ಪರಿವರ್ತನೆ ಆಗುತ್ತೆ. ಲಕ್ಷಾಂತರ ಜನ ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರ ಎನರ್ಜೈಸ್ ಮಾಡಿಕೊಂಡು ಮನೆಗೆ ತರಿಸಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ವೀಕ್ಷಕರೇ, ಎಷ್ಟು ಜನ ಕಮೆಂಟ್ ಮಾಡಿ, ಎಷ್ಟು ಜನ ಫೋನ್ ಕಾಲ್ ಮಾಡಿ, ಎಷ್ಟು ಜನ ಭೇಟಿ ಮಾಡಿ ಹೇಳ್ತಾರೆ ಅಂದರೆ, ಗುರುಗಳೇ ನೀವು ನನಗೆ ಹೇಳ್ಕೊಟ್ಟಿದ್ದು 1 ವರ್ಷದೊಳಗಡೆ ಜೀವನ ಬದಲಾಗುತ್ತೆ, ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ ಅಂತ. ಆದರೆ ಗುರುಗಳೇ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೇ ನನಗೆ ರಿಸಲ್ಟ್ ಬರ್ತಾ ಇದೆ, ರಿಸಲ್ಟ್ ಬಂದಿದೆ. 10 ಲಕ್ಷ ಸಾಲವನ್ನು ಬರೀ ಒಂದು ತಿಂಗಳಲ್ಲೇ ನಾನು ತೀರಿಸಿದ್ದೀನಿ, 10 ಲಕ್ಷ ಸಾಲವನ್ನು ನಾನು 2 ತಿಂಗಳಲ್ಲೇ ತೀರಿಸಿದ್ದೀನಿ, 5 ಲಕ್ಷ ಸಾಲವನ್ನು 4 ತಿಂಗಳಲ್ಲೇ ತೀರಿಸಿದ್ದೀನಿ. ಸಾಲವನ್ನಂತೂ ಶ್ರೀಚಕ್ರ ಯಂತ್ರ ಇದ್ದ ಮನೆಯಲ್ಲಿ ಸಾಲಕ್ಕದು ಜಾಗ ಕೊಡೋದಿಲ್ಲ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಲ್ಲಿ ಹುಡುಕಬೇಕು. ಹಂಗೆ ಮಾಡಿ ಹಾಕುತ್ತೆ ಶ್ರೀಚಕ್ರ ಯಂತ್ರ. ಸೋಲಿನಿಂದ ಹೊರಗಡೆ ತರುತ್ತೆ, ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಂಕಷ್ಟಗಳಿಂದ ಹೊರಗಡೆ ಬನ್ನಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಇನ್ನು ಮುಂದಿನ ಒಂದು ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಗುರು ಸಂಚಾರದ ಸ್ಥಾನ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಇದು ಲಾಭ, ಆದಾಯ, ನೆಟ್ವರ್ಕ್, ಡ್ರೀಮ್ಸ್ ಫುಲ್ಫಿಲ್ಮೆಂಟ್ ಮತ್ತು ದೊಡ್ಡ ಗೇನುಗಳನ್ನು ಗುರುಬಲ ನಿಮಗೆ ತಂದು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಬಿಗ್ಗೆಸ್ಟ್ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಈ ವರ್ಷ ಮಾತ್ರ ಕನ್ಯಾ ರಾಶಿಯವರಿಗೆ ಅಕ್ಷರಶಃ ಮುಟ್ಟಿದ್ದೆಲ್ಲ ಸಕ್ಸಸ್ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಅಂಥ ಒಂದು ಸಮಯ. ಯಾವಾಗಿನಿಂದ? ಇದೇ ಜೂನ್ 2ನೇ ತಾರೀಕಿನಿಂದ 1 ವರ್ಷ ಪೂರ್ತಿ ನಿಮಗೆ ಬಹಳ ಒಳ್ಳೆಯ ಸಮಯ. ಕಳೆದ ಹಲವು ವರ್ಷಗಳಿಂದ ಕಾಯುತ್ತಿದ್ದಂಥ ಯಶಸ್ಸು ನಿಮಗೆ ಹುಡುಕಿ ಬಂದಿದೆ. ನಿಧಾನವಾಗಿ ನಿಮ್ಮ ಕನಸುಗಳು ನನಸಾಗ್ತಾ ಎಲ್ಲವೂ ಸಕ್ಸಸ್ ಆಗುತ್ತೆ. ದೊಡ್ಡ ಮಟ್ಟದ ಇನ್ಕಮ್ ಗ್ರೋತ್ ಇರುತ್ತೆ. ಪವರ್ಫುಲ್ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ. ಸೋಷಿಯಲ್ ನೇಮ್ ಆ್ಯಂಡ್ ಫೇಮ್ ಬೆಳೆಯುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಡ್ರೀಮ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಆನ್ಲೈನ್ನಲ್ಲಿ ಸಕ್ಸಸ್ ಸಿಗುತ್ತೆ. ಅಂದರೆ ಯಾರು ಪುರುಷರು ಮಹಿಳೆಯರು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ. ಕರಿಯರಲ್ಲಿ ಪ್ರಮೋಷನ್ ಸಾಧ್ಯ. ಕಾರ್ಪೊರೇಟ್ ಸೆಕ್ಟರಲ್ಲಿ ಅಥಾರಿಟಿ ಹೆಚ್ಚಾಗುತ್ತೆ. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಟೆಕ್ನಾಲಜಿ, ಡಿಜಿಟಲ್ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಈ ರಾಶಿಯವರಿಗೆ ಬೆಳೆಯುತ್ತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಕನಸುಗಳು ಒಂದೊಂದಾಗಿ ರಿಯಾಲಿಟಿಗೆ ಬರುವಂತಹ ಸಮಯ ತುಂಬ ಹತ್ತಿರದಲ್ಲಿದೆ. ಫಿನಾನ್ಷಿಯಲ್ ಗೇನ್ಸ್ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್. ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಲಾಂಗ್ ಟರ್ಮ್ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಲಕ್ಕಿ ತಿಂಗಳು ಅಂತ ಬಂದಾಗ ಜುಲೈ 26, ಅಕ್ಟೋಬರ್ 2026, ಫೆಬ್ರವರಿ 2027, ಮೇ 2027. ಆದರೆ ಡೇಂಜರ್ ತಿಂಗಳಂದರೆ ಡಿಸೆಂಬರ್ 2026. ಫ್ರೆಂಡ್ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ. ಮಾರ್ಚ್ 27 ಓವರ್ ಕಾನ್ಫಿಡೆನ್ಸಿಂದ ಸ್ವಲ್ಪ ಕಾಂಟ್ರವರ್ಸಿ ಆಗಬಹುದು. ಪ್ರೀತಿ ಮತ್ತು ಸಂಬಂಧ, ಮ್ಯಾರೇಜ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆಯದಿದೆ. ಎಲ್ಲರೂ ಕೂಡ ಅಂದರೆ ಮನೆಯಲ್ಲಿ ದಂಪತಿಗಳಿಗೆ, ಗಂಡ ಹೆಂಡತಿಗೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು, ಅತ್ತೆ ಮಾವ ಎಲ್ಲರೂ ಸಪೋರ್ಟ್ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಕುಟುಂಬದ ಗೌರವ ಹೆಚ್ಚಾಗುತ್ತೆ, ಹಿರಿಯರ ಆಶೀರ್ವಾದ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಓವರಾಲ್ ಇಂಪ್ರೂವ್ಮೆಂಟ್ ಇರುತ್ತೆ. ಆದರೆ ಸ್ಟ್ರೆಸ್ ಈಟಿಂಗ್ ಅಂದರೆ ನೋಡಿ ಏನಾಗುತ್ತೆ, ಅದೇ ಸಮಯಕ್ಕೆ ತಿಂಡಿ ತಿನ್ನಬೇಕು. ಬೆಳಗ್ಗೆ ತಿನ್ನುವಂಥ ತಿಂಡಿಯನ್ನು ಮಧ್ಯಾಹ್ನ 2 ಗಂಟೆಗೆ ತಿಂದರೆ ಹೆಂಗೆ? ಮಧ್ಯಾಹ್ನ ಊಟ ಮಾಡುವಂತಹ ಸಮಯ ತಪ್ಪಿಸಿ ಸಾಯಂಕಾಲ 6 ಗಂಟೆಗೆ ಊಟ ಮಾಡಿದರೆ ಹೆಂಗೆ? ಹಾಗಾಗಿ ಫುಡ್ ಹ್ಯಾಬಿಟಿನಿಂದ ಆರೋಗ್ಯ ಕೈ ಕೊಡಬಹುದು, ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದೊಡ್ಡ ಯಶಸ್ಸಿರುತ್ತೆ. ಫಾರಿನ್ ಸ್ಕಾಲರ್ಶಿಪ್ ಸಿಗುವಂತಹ ಯೋಗ ಇದೆ. ಈ ರಾಶಿಯ ಮಹಿಳೆಯರಿಗೆ ವುಮನ್ ಎಂಟರ್ಪ್ರಿನರ್ಶಿಪ್ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ಪಬ್ಲಿಕ್ ರೆಕಗ್ನೇಷನ್ ಇರುತ್ತೆ. ಆಧ್ಯಾತ್ಮ ಅಂತ ಬಂದಾಗ ನೀವು ಸೇವಾ ಕ್ಷೇತ್ರಗಳಲ್ಲಿ ತೊಡಕೋತೀರಾ. ದಾನ ಧರ್ಮ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ. ಇಲ್ಲಿ ರೆಮಿಡಿ ಅಂತ ಬಂದಾಗ ಗೋಮಾತೆ, ಹಸುವಿಗೆ ಬಾಳೆಹಣ್ಣಿನ ದಾನವನ್ನು ಕೊಡಬೇಕು. ಬಾಳೆಹಣ್ಣಿನ
ಬಾಳೆಹಣ್ಣನ್ನು ನಿಮ್ಮ ಕೈಯಾರೆ ತಿನ್ನಿಸ್ಬೇಕು. ಆ ಗೋಮಾತೆ ತಿನ್ನುವಾಗ ಅದರ ನಾಲಿಗೆ ನಿಮ್ಮ ಕೈಯನ್ನು ಟಚ್ ಮಾಡಬೇಕು. ಆ ನಿಮ್ಮ ಕೈಯನ್ನು ಟಚ್ ಮಾಡಿದಾಗ ನಿಮ್ಮ ಮೈ ಮನಸ್ಸು ಮತ್ತು ಸಪ್ತಚಕ್ರಗಳಲ್ಲಿರುವಂತಹ ಔರಾದಲ್ಲಿರುವಂತಹ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು ಗೋಮಾತೆ ಎಳ್ಕೊಳ್ಳುತ್ತೆ. ಇಮ್ಮಿಡಿಯೇಟ್ ರಿಲೀಫ್ ಸಿಗುತ್ತೆ, ಇಮ್ಮಿಡಿಯೇಟ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಬಾಳೆಹಣ್ಣನ್ನು ನೀವು ಚೆನ್ನಾಗಿ ಅದು ಏನು ಹೇಳ್ತೀರಾ, ಈ ಕಾಯಿ ತಿನ್ನಿಸ್ಬಾರ್ದು, ಒಳ್ಳೆಯ ಹಣ್ಣಿರಬೇಕು, ಅದನ್ನು ನೀವು ಗೋಮಾತೆಗೆ ತಿನ್ನಿಸೋದ್ರಿಂದ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ ಆನ್ ದಿ ಸ್ಪಾಟ್. ಇನ್ನು ಹಳದಿ ಬಣ್ಣದ ಸಿಹಿಯನ್ನು ಹಂಚಬೇಕು, ಬೃಹಸ್ಪತಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು, ಗುರುವಾರ ದೇವಾಲಯಗಳಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಬರಬೇಕು. ಒಂದೋ ಎರಡೋ ನಿಮಗೆ ಎಷ್ಟಾಗುತ್ತೋ ಅಷ್ಟು. ಇವೆಲ್ಲ ರೆಮಿಡಿಗಳು ನಿಮ್ಮ ಕೈ ಹಿಡಿಯುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವಾರ ಅಂದರೆ ಈ ವರ್ಷ ಪೂರ್ತಿ ಗುರುವಿನ ಅನುಗ್ರಹ ಇರಬೇಕು ಅಂತಂದರೆ ಮನೆಯಲ್ಲಿ ಶ್ರೀಚಕ್ರ ಆರಾಧನೆಯನ್ನು ಮಾಡ್ಕೊಂಡು ಹೋಗಿ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರ ಕೈಯಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರ, ಅದನ್ನು ನಾನು ಎಲ್ಲರಿಗೂ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀನಿ. ನೀವಿನ್ನೂ ಮನೆಗೆ ತರಿಸಿಲ್ಲ ಅಂದರೆ ತರಿಸ್ಕೊಳ್ಳಿ. ಅದು ಮನೆಗೆ ಬಂದರೆ ಭಾಗ್ಯೋದಯ ವೀಕ್ಷಕರೇ. ಎಷ್ಟೋ ವರ್ಷಗಳಿಂದ ಆಗಲಾರದ ಕೆಲಸಗಳು ತಿಂಗಳಲ್ಲಿ ಆದಂಥ ಉದಾಹರಣೆಗಳಿದೆ. ವೀಕ್ಷಕರು ಬಹಳ ಖುಷಿಯಿಂದ ಸಂತೃಪ್ತಿಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಗುರುಗಳೇ ನಮಗೆ ಕಳಿಸಿದ್ರಿ, ನಮ್ಮ ಜೀವನದ ಕಷ್ಟ ಕಳೆದ್ರಿ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ, ಮದುವೆ ಆಗಿರಲಿಲ್ಲ, ಸಂತಾನ ಪ್ರಾಪ್ತಿ ಆಗಿರಲಿಲ್ಲ, ಬಾಡಿಗೆ ಮನೆಯಲ್ಲೇ ಸಿಕ್ಕಾಕೊಂಡಿದ್ವಿ, ಸ್ವಂತ ಮನೆಗೆ ಹೋಗೋ ಕನಸು ನುಚ್ಚು ನೂರಾಗಿತ್ತು. ಶ್ರೀಚಕ್ರ ಯಂತ್ರ ಬಂದ ಮೇಲೆ ಒಂದೇ ತಿಂಗಳಲ್ಲಿ ಸೈಟ್ ಬುಕ್ ಮಾಡ್ಕೊಂಡ್ವಿ, 1 ವರ್ಷದಲ್ಲಿ ಮನೆ ಕಟ್ಟಿಸ್ಕೊಂಡು ಹೊಸ ಮನೆಗೆ ಶಿಫ್ಟ್ ಆದ್ವಿ. ಎಷ್ಟೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ನೀವ್ಯಾಕೆ ಇನ್ನೂ ಕಷ್ಟದಲ್ಲಿ ಕೂತ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಕೂರಬೇಕು ವೀಕ್ಷಕರೇ? ಬೇಡ. ಇವತ್ತಿಗೆ ನಿಮ್ಮ ಕಷ್ಟ ಮುಗಿಯುವಂತಹ ಸಮಯ ಬಂದಿದೆ. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಸಿಕ್ಕಿದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ನಾನೇ ನನ್ನ ಕೈಯಾರೆ ಎನರ್ಜೈಸ್ ಮಾಡಿ 30ರಿಂದ 40 ದಿವಸದಲ್ಲಿ ಮನೆಗೆ ಕಳಿಸ್ತೀನಿ. ಶೀಘ್ರದಲ್ಲಿ ಅದು ಮನೆಗೆ ಬಂತು ಅಂದರೆ ಪೂರ್ತಿಯಾಗಿ ಕಷ್ಟಗಳಿಂದ ಹೊರಗಡೆ ಬರ್ತೀರಾ. ಹೊಸ ಜೀವನ ನಿಮ್ಮದಾಗುತ್ತೆ. ಅದೇ ರೀತಿ ಅಪಾರ ಹಣನೂ ಬರುತ್ತೆ, ಶ್ರೀಮಂತಿಕೆ ನಿಮ್ಮನ್ನು ಫಾಲೋ ಮಾಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ ನೋಡಿ. ಗುರು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮ ಕರಿಯರ್, ಪ್ರೊಫೆಷನ್, ಪಬ್ಲಿಕ್ ಇಮೇಜ್, ಅಥಾರಿಟಿ, ಕರ್ಮ ಕ್ಲೆನ್ಸಿಂಗ್ ಅಂತ ಏನು ಹೇಳ್ತೀವಿ, ಇದೆಲ್ಲವೂ ಕೂಡ ಶುಭ. ಅಂದರೆ ಕರಿಯರ್ ಗ್ರೋತ್ ಆಗುತ್ತೆ, ಪ್ರೊಫೆಷನ್ ಗ್ರೋತ್ ಆಗುತ್ತೆ, ಪಬ್ಲಿಕ್ ಇಮೇಜ್ ಹೆಚ್ಚುತ್ತೆ, ಅಥಾರಿಟಿ ಹೆಚ್ಚುತ್ತೆ. ಇನ್ನು ಮೇಜರ್ ಆಗಿ ತುಲಾರಾಶಿಯವರಿಗೆ ಗುರುವಿನ ಸಂಚಾರ ಈ ವರ್ಷ ಯಾವ ಫಲಾಫಲಗಳನ್ನು ಕೊಡಬಹುದು ಅಂತಂದರೆ ಪ್ರಮೋಷನ್ ಆಗುತ್ತೆ. ಕೆಲಸದಲ್ಲಿ 100ಕ್ಕೆ 1000 ಪಟ್ಟು ಪ್ರಮೋಷನ್ ಗ್ಯಾರಂಟಿ, ಸ್ಯಾಲ್ರಿ ಹೈಕ್ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ರೋಲ್ಸ್ ಸಿಗುತ್ತೆ, ಪಬ್ಲಿಕ್ ಇಮೇಜ್ ಹೆಚ್ಚಾಗುತ್ತೆ, ಕರಿಯರ್ ಸ್ವಿಚ್ ಮಾಡ್ತೀರಾ. ಅಂದರೆ ನಿಮ್ಮ ವೃತ್ತಿ ಬದಲಾವಣೆ ಮಾಡ್ಬೋದು ಅಥವಾ ಇನ್ನೊಂದು ಕಂಪನಿಗೆ ಜಾಯಿನ್ ಆಗಬಹುದು. ಬಿಸ್ನೆಸ್ ಅಥಾರಿಟಿ ಇರುತ್ತೆ, ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ. ಕರಿಯರ್ ಒಂದು ಪ್ರಿಡಿಕ್ಷನ್ ಮಾಡಲಿಕ್ಕಾಗಿ ಕಾರ್ಪೊರೇಟ್, ಪಾಲಿಟಿಕ್ಸ್, ಮೀಡಿಯಾ, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ದೊಡ್ಡ ಅವಕಾಶ ಸಿಗುತ್ತೆ. ಬಿಸ್ನೆಸ್ ಓನರ್ಸ್ ಇದ್ದರೆ ಎಕ್ಸ್ಪೆನ್ಷನ್ ಮಾಡ್ಕೋತೀರಾ. ತುಲಾರಾಶಿಯವರೇ, ನಿಮ್ಮ ಹೆಸರನ್ನು ಸಮಾಜ ಗುರುತಿಸುವ ಸಮಯ ಈಗ ಬರ್ತಾ ಇದೆ. ಅದಕ್ಕಾಗಿ ನೀವು ಜೂನ್ 2ರವರೆಗೂ ಕಾಯಿರಿ. ಮುಂದೆ ನೋಡಿ, ನೀವು ನಡೆದಿದ್ದೇ ಹಾದಿ. ಹಣಕಾಸು ಅಂತ ಬಂದಾಗ ಇನ್ಕಮ್ ಸ್ಟಡೀಲಿ ಗ್ರೋತ್ ಆಗುತ್ತೆ, ಒಟ್ಟಿಗೆ ಬರಲ್ಲ, ಸ್ಟಡಿ ಗ್ರೋತ್ ಇರುತ್ತೆ, ಬಟ್ ಉಳಿಯುತ್ತೆ. ಕರಿಯರ್ ಬ್ರಿಂಗ್ಸ್ ಸ್ಟೇಟಸ್ ನೋಡಿ. ಈ ವರ್ಷ ಮಾತ್ರ ನೀವು ಯಾರ್ಯಾರು ಜಾಬ್ ಮಾಡ್ತಾ ಇದ್ದೀರಿ, ಒಳ್ಳೆ ಸ್ಟೇಟಸ್ ಬರುತ್ತೆ ನಿಮಗೆ. ಹೊಸ ಆಫೀಸ್ ವರ್ಕ್ ಸ್ಪೇಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಆಗಸ್ಟ್ 2026, ನವಂಬರ್ 2026, ಏಪ್ರಿಲ್ 2027 ಶುಭ. ಆದರೆ ಅಕ್ಟೋಬರ್ 2026ರಲ್ಲಿ ಈಗೋ ಕ್ಲಾಶ್ ಆಗಿ ಸಂಬಂಧದಲ್ಲಿ ಬಿರುಕು ಬರಬಹುದು. ಜನವರಿ 2027ರಲ್ಲಿ ವರ್ಕ್ ಲೋಡ್ ಸ್ಟ್ರೆಸ್ ಹೆಚ್ಚಾಗಬಹುದು. ದಾಂಪತ್ಯದಲ್ಲಿ ನಿಮ್ಮ ಒಂದು ಗಂಡ ಹೆಂಡತಿಗೆ ಸಮಯವನ್ನು ಹೆಚ್ಚಾಗಿ ಕೊಡಿ, ಒಬ್ರಿಗೊಬ್ರು, ಅದು ಬೇಕು. ಅಂದರೆ ಒಬ್ಬರೊಬ್ಬರ ಸಂಬಂಧ ಸ್ಟ್ರಾಂಗ್ ಆಗುತ್ತೆ. ಇನ್ನು ಹೆಲ್ತ್ ಅಲರ್ಟ್ ಅಂತ ಬಂದಾಗ ಬ್ಯಾಕ್ ಪೇನ್, ಸ್ಟ್ರೆಸ್, BP, ಒತ್ತಡ ಕಾಣಿಸ್ಕೋಬಹುದು. ಈ ರಾಶಿಯ ಮಹಿಳೆಯರಿಗೆ ವುಮನ್ ಲೀಡರ್ಶಿಪ್ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ, ರೆಕಗ್ನೇಷನ್, ರಿವಾರ್ಡ್ ಆ್ಯಂಡ್ ಅವಾರ್ಡ್ ಜಾಸ್ತಿ ಬರುತ್ತೆ. ಈ ರಾಶಿಯ ಪುರುಷರಿಗೆ ಅಥಾರಿಟಿ ಇನ್ಕ್ರೀಸ್ ಆಗುತ್ತೆ, ಸರ್ಕಾರದಿಂದ ಹೆಚ್ಚಿನ ಲಾಭಗಳು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಕರಿಯರ್ ಓರಿಯೆಂಟೆಡ್ ಎಜುಕೇಷನ್ನಲ್ಲಿ ಸಕ್ಸಸ್ ಇದೆ. MBA, ಮ್ಯಾನೇಜ್ಮೆಂಟ್, ಲಾ ಸ್ಟೂಡೆಂಟ್ಸ್ಗಳಿಗೆ ಬಹಳ ಶುಭ. ಇನ್ನು ಗುರು ನಿಮಗೆ ರೆಸ್ಪಾನ್ಸಿಬಿಲಿಟಿ ಮತ್ತು ಎಥಿಕ್ಸನ್ನು ಕಲಿಸಿ ಹೋಗ್ತಾರೆ ಈ ವರ್ಷ. ಅದನ್ನು ನೀವು ಅಬ್ಸರ್ವ್ ಮಾಡಬಹುದು. ರೆಮಿಡೀಸ್ ಅಂತ ಬಂದಾಗ ದೇವಾಲಯದಲ್ಲಿ ಹಳದಿ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಹಿರಿಯರಿಗೆ ಗೌರವ ಕೊಡಿ, ಬೃಹಸ್ಪತಿ ಕವಚ ಪಠಣೆ ಮಾಡಿ, ಗುರುವಾರ ಅರಿಶಿಣದ ದಾನವನ್ನು ಮಾಡಿ, ಮತ್ತು ಅದರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ವಿಷ್ಣು ಸಹಸ್ರನಾಮ ಕೇಳಿ, ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ.
ಎಲ್ಲಿ ಸಿಗುತ್ತೆ ಗುರುಗಳೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತೀರಾ? ಜೀತ್ ಮೀಡಿಯಾದಲ್ಲಿ ನಾನೇ ನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ ಕೊಡ್ತೀನಿ. 30ರಿಂದ 40 ದಿವಸ ಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಮನೆ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು, ನಿಮ್ಮ ಹೆಸರು ಮನೆಯವರ ಹೆಸರನ್ನು ಮೆಸೇಜ್ ಮಾಡಿ 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ಕಳಿಸ್ತೀನಿ. ಆ ಯಂತ್ರ ಮನೆಗೆ ಬಂದರೆ ವರ್ಷದೊಳಗಡೆ ನೀವು ಕೇಳಿದ್ದನ್ನು ನಿಮಗೆ ಅದು ತಂದು ಕೊಡುತ್ತೆ. ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಎಷ್ಟೋ ವರ್ಷ ಮದುವೆ ಸೆಟ್ ಆಗಲಿಲ್ಲ ಅಂದರೆ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ ಅದು. ಇನ್ನೂ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ, ಕನಸನ್ನು ನನಸು ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ ನೋಡಿ. ಗುರು ಸಂಚಾರ ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದು ಭಾಗ್ಯ, ಧರ್ಮ, ಗುರುವಿನ ಆಶೀರ್ವಾದ, ವಿದೇಶ ಶಿಕ್ಷಣ ಮತ್ತು ಹೈಯರ್ ವಿಸ್ಡಮ್ಗಳಿಗೆ ಇದು ದಾರಿ ಮಾಡಿಕೊಡುತ್ತೆ. ಒಂದು ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ನಡೀಬೋದು ಜೀವನದಲ್ಲಿ ಅಂದರೆ, ಫಾರಿನ್ ಟ್ರಾವೆಲ್ ಮಾಡ್ತೀರಾ, ಹೈಯರ್ ಎಜುಕೇಷನ್, ಲೀಗಲ್ ವಿಕ್ಟರಿ ಇರುತ್ತೆ, ಅಂದರೆ ಕಾನೂನಾತ್ಮಕವಾಗಿ ಜಯ ಸಿಗುತ್ತೆ, ನಿಮಗೆ ಕೇಸಸ್ಗಳು ಖುಲಾಸೆ ಆಗುತ್ತೆ, ನಿಮ್ಮ ಫೇವರ್ ಆಗಿ ಆಗುತ್ತೆ. ಸ್ಪಿರಿಚುವಲ್ ಗ್ರೋತ್ ಇರುತ್ತೆ, ಗುರುವಿನ ಆಶೀರ್ವಾದ ಸಿಗುತ್ತೆ, ತಂದೆಯಿಂದ ಹೆಚ್ಚಿನ ಒಂದು ಸಪೋರ್ಟ್ ಇರುತ್ತೆ. ಕರಿಯರ್ ಗ್ರೋತ್ ಅಂತ ಬಂದಾಗ ಟೀಚಿಂಗ್, ಕನ್ಸಲ್ಟೆಂಟ್ಸ್, ಸ್ಪಿರಿಚುವಲ್ ಪೀಪಲ್, ಲಾ, ಎಜುಕೇಷನ್, ಪಬ್ಲಿಷಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ. ಗುರು ಈಗ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯೋದಕ್ಕೆ ಬರ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರೇ, ಜುಲೈ 2026, ಡಿಸೆಂಬರ್ 2026 ಮತ್ತು ಮಾರ್ಚ್ 2027 ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ಸೆಪ್ಟೆಂಬರ್ 26ರಲ್ಲಿ ಓವರ್ ಟ್ರಸ್ಟ್ ಅವಾಯ್ಡ್ ಮಾಡ್ಕೊಳ್ಳಿ. 2027ರಲ್ಲಿ ಟ್ರಾವೆಲಲ್ಲಿ ಸ್ಟ್ರೆಸ್, ಅಪಘಾತ ಸಾಧ್ಯತೆ, ಜಾಗ್ರತೆ. ಪ್ರೀತಿ ಮತ್ತು ಪ್ರಣಯ ವಿಷಯದಲ್ಲಿ ಬಂದಾಗ ಲಾಂಗ್ ಡಿಸ್ಟೆನ್ಸ್ ಮ್ಯಾರೇಜ್ ಪ್ರಪೋಸಲ್ ಬರಬಹುದು. ಪಾರ್ಟ್ನರ್ ಸ್ಪಿರಿಚುವಲ್ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಸಂಗಾತಿ, ಜೀವನ ಸಂಗಾತಿ ಸ್ವಲ್ಪ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ಬೆಳೆಸಿಕೊಳ್ಳುವಂಥದ್ದು. ವರ್ಷದಲ್ಲಿ ಒಂದು 7ರಿಂದ 8 ದೇವಾಲಯಗಳಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸುವಂಥ ಸಾಧ್ಯತೆ ಇದೆ. ಕುಟುಂಬ ಅಂತ ಬಂದಾಗ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ, ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯಗಳು ಜರುಗುತ್ತೆ. ಹೆಲ್ತ್ ಅಂತ ಬಂದಾಗ ಓವರಾಲ್ ಚೆನ್ನಾಗಿದೆ, ಲಿವರ್ ಮತ್ತು ಡೈಜೆಷನ್ ಕಡೆಗೆ ಗಮನ ಇರಲಿ. ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್, IAS, ಲಾ, ಫಿಲಾಸಫಿ ಎಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಜಯ ಸಾಧ್ಯ. ಇನ್ನು ರೆಮಿಡೀಸ್ ಅಂತ ಬಂದಾಗ ಗುರುಗಳಿಗೆ ದಕ್ಷಿಣೆಯನ್ನು ನೀಡಿ, ದೇವಸ್ಥಾನದಲ್ಲಿ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿ, ಹಳದಿ ಬಣ್ಣದ ಹಣ್ಣುಗಳನ್ನು ಹಂಚಿ, ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡಿ. ಶೀಘ್ರದಲ್ಲೇ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುತ್ತೆ, ಅದನ್ನು ನೀವು ಶೀಘ್ರದಲ್ಲೇ ಕೇಳಬಹುದು. ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ಬೇಕು ಅಂತಂದರೆ, ನೀವು ಜೀತ್ ಮೀಡಿಯಾದಲ್ಲಿ ಬೆಳಗ್ಗೆ ಸಂಜೆ ಈ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ, ಅದನ್ನು ಬೆಳಗ್ಗೆ ಸಂಜೆ ಕೇಳಿ. ಗಜೇಂದ್ರ ಮೋಕ್ಷ ಕನಕದಾರ ಸ್ತೋತ್ರ ಇದೆ, ಅದರ ಜೊತೆಗೆ ಶ್ರೀಚಕ್ರ ಯಂತ್ರ ಅಂತ ಒಂದಿದೆ ವೀಕ್ಷಕರೇ. ಆಲ್ರೆಡಿ ನೀವು ತಂದಿದ್ದರೆ ಅದನ್ನು ತಪ್ಪದೇ ಪ್ರತಿದಿನ ಪೂಜೆ ಮಾಡ್ಕೊಂಡು ಹೋಗಿ, ಗುರುವಿನ ಆಶೀರ್ವಾದ ಇರುತ್ತೆ, ಹಣಕಾಸು ಚೆನ್ನಾಗಿ ಹರಿದು ಬರುತ್ತೆ. ಇನ್ನೂ ತರಿಸಿಲ್ಲ ಅಂತಂದರೆ ಶ್ರೀಚಕ್ರ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನಾನೇ ನನ್ನ ಕೈಯಾರೆ ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಎನರ್ಜೈಸ್ ಮಾಡಿ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಅದರ ಇಮೇಜ್ ಕಾಣಿಸ್ತಾ ಇದೆ, ಬುಕ್ಕಿಂಗ್ ನಂಬರ್ ಕಾಣಿಸ್ತಾ ಇದೆ, ಮಾಡ್ಕೊಳ್ಳಿ. ಅದು 30ರಿಂದ 40 ದಿವಸ ಇಲ್ಲಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ತೀನಿ. ಅದು ಮನೆಗೆ ಬಂದರೆ ಭಾಗ್ಯದ ಬಾಗಿಲು ತೆರೆಯುತ್ತೆ, ಆಗಲಾರದ ಕೆಲಸಗಳಾಗುತ್ತೆ, ಅಪಾರ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ. ನೀವು ಸ್ವಂತ ಮನೆಗೆ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ಬೋದು, 2 ವೀಲರ್ ಇದ್ದವರು ಕಾರನ್ನು ಕೊಂಡ್ಕೊಳ್ಬೋದು, ಕರಿಯರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ನೀವು ಕೇಳಿದ್ದನ್ನು ಕೊಡುವಂಥದ್ದು. ಶತ್ರು ಕಾಟದಿಂದ ಮುಕ್ತಿ, ಮಾಟಮಂತ್ರ ತಂತ್ರಶಕ್ತಿ ಮನೆಗೆ ಬರೋದಿಲ್ಲ. 1-2 10 ಯಂತ್ರಗಳನ್ನಿಟ್ಟು ಪೂಜೆ ಮಾಡೋದಕ್ಕಿಂತ ಒಂದು ರಾಜಯಂತ್ರವನ್ನು ಇಟ್ಟು ಪೂಜೆ ಮಾಡಬೇಕಂತಾರೆ. ಆ ರಾಜಯಂತ್ರ ಮನೆಗೆ ತರಿಸ್ಕೊಳ್ಳಿ. ಹಣವನ್ನು ಮ್ಯಾಗ್ನೆಟ್ ಥರ ಎಳಿಲಿಲ್ಲ ಅಂದರೆ ಕೇಳಿ, ಬಹಳ ಪವರ್ಫುಲ್ ಅದು. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯ ಫಲಾಫಲಗಳನ್ನು ನೋಡಲಿಕ್ಕಾಗಿ 2026 ಜೂನ್ 2ರಂದು ಗುರು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಇದು ರಹಸ್ಯ, ಟ್ರಾನ್ಸ್ಫಾರ್ಮೇಷನ್, ಸಡನ್ ಇವೆಂಟ್ಸ್, ಆಕಲ್ಟ್ ನಾಲೆಜ್, ಇನ್ಹೆರಿಟೆನ್ಸ್ ಮತ್ತು ಡೀಪ್ ಕರ್ಮ ತೋರಿಸುವಂತಹ ಮನೆ. ಏನಾಗುತ್ತೆ ಧನುರಾಶಿಯವರಿಗೆ, ಗುರು ಸಂಚಾರ ಒಂದು ಸ್ವಲ್ಪ ಹಿನ್ನಡೆಯನ್ನು ಕೊಡಬಹುದು. ನಿಮ್ಮ ಜೀವನವನ್ನು ಇದು ಒಳಗಿನಿಂದ ಬದಲಾಯಿಸುವಂತಹ ಸಂಚಾರ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ರೀಬರ್ತ್ ಆಗುತ್ತೆ. ಕೆಲವರಿಗೆ ಸಡನ್ ಇನ್ಸಿಡೆಂಟ್ಸ್ಗಳು ಜೀವನದಲ್ಲಿ ಹಿನ್ನಡೆ, ಆಘಾತ, ಅಪಘಾತ, ನೋವು, ಅವಮಾನ ಈ ರೀತಿಯಾದಂತಹ ಘಟನಾವಳಿಗಳು ಆಗಬಹುದು. ಆದರೆ ಕೊನೆಯಲ್ಲಿ ಇದು ನಿಮ್ಮನ್ನು ಹೆಚ್ಚು ಮೆಚ್ಯೂರ್ಡ್ ಮತ್ತು ಪವರ್ಫುಲ್ ಮಾಡಿ ಹೋಗುತ್ತೆ ಗುರು ಸಂಚಾರ.
ಹಿಡನ್ ಟ್ರುತ್ ರಿವೀಲ್ ಆಗುವಂಥದ್ದು. ಸೊ ಹಾಗಾಗಿ ಧನುರಾಶಿಯವರು ಯಾರು ಬಿಸ್ನೆಸ್ ಮಾಡ್ತೀರಿ, ನೌಕರಿಯಲ್ಲಿರಬಹುದು, ಅಥವಾ ಸಾಮಾಜಿಕ ಮಾಧ್ಯಮ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತೀರಿ, ಮೀಡಿಯಾಗಳಲ್ಲಿ, ಸಿನಿಮಾ ತಾರೆಗಳಿದ್ದೀರಿ, ಧಾರಾವಾಹಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ, ಸಾಧ್ಯ ಆದಷ್ಟು ನಿಮ್ಮ ಒಂದು ಗುಟ್ಟುಗಳನ್ನು ನಿಮ್ಮ ಒಂದು ಗಂಡ ಹೆಂಡತಿಯ ಮಟ್ಟಿಗೆ ಸೀಮಿತವಾಗಿಟ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಹೊರಗಡೆ ಬಂದು ಹೆಚ್ಚಿನ ರಾದ್ದಾಂತ ರಗಳೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಸಡನ್ ಫೈನಾನ್ಷಿಯಲ್ ಚೇಂಜಸ್ ಆಗಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಹಣ ಇದ್ದಕ್ಕಿದ್ದಂತೆ ಹರಿದು ಬರುತ್ತೆ, ಮತ್ತು ಸ್ವಲ್ಪ ಹೆಚ್ಚಿನ ಮಟ್ಟದ ಫಿನಾನ್ಷಿಯಲ್ ಲಾಸಸ್, ಟ್ರಬಲ್ಸ್, ಡಿಫಿಕಲ್ಟೀಸ್, ಬ್ಲಾಕೇಜಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಕೊಟ್ಟ ಹಣ ವಾಪಸ್ ಬರದೇ ಇರೋ ಥರದ್ದು ಅದು ಆಗಬಹುದು. ಅಕಲ್ಟ್ ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಇನ್ನು ಕಾರ್ಮಿಕ್ ಕ್ಲಿಯರಿಂಗ್ ಆಗುತ್ತೆ. ಇನ್ಹೆರಿಟೆನ್ಸ್ ಪಾಸಿಬಿಲಿಟೀಸ್ ಇದೆ. ಕರಿಯರ್ ಪ್ರಿಡಿಕ್ಷನ್ಸ್ ಅಂತ ಬಂದಾಗ ರಿಸರ್ಚ್, ಆಸ್ಟ್ರಾಲಜಿ, ಹೀಲಿಂಗ್, ಸೈಕಾಲಜಿ, ಇನ್ಶೂರೆನ್ಸ್, ಆಡಿಟಿಂಗ್, ಇನ್ವೆಸ್ಟಿಗೇಷನ್, ತಂತ್ರ, ಅಕಲ್ಟ್ ಕ್ಷೇತ್ರಗಳಲ್ಲಿ ಭಾರಿ ಬೆಳವಣಿಗೆಯನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ರಹಸ್ಯದ ಬಾಗಿಲು ಈಗ ತೆರೆಯುತ್ತೆ. ಹಾಗಾಗಿ ಆ ರಹಸ್ಯ ದೈವ ಕೊಟ್ಟಂತಹ ಸಡನ್, ಅಂದರೆ ಮದುವೆ ಸೆಟ್ ಆಗಬಹುದು, ಸಂತಾನ ಪ್ರಾಪ್ತಿ ಆಗಬಹುದು, ಅಥವಾ ನಿಮ್ಮ ರಹಸ್ಯ ವಿರೋಧಿಗಳು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಿಮಗೆ ಕೆಟ್ಟ ಹೆಸರನ್ನು ಕೂಡ ತರಬಹುದು. ಎಲ್ಲ ವಿಷಯಗಳಲ್ಲಿ ಒಂದು ಖುಷಿ ಇದ್ದರೆ ಒಂದು ದುಃಖದಕ್ಕೆ ಒಂದು ನಿಂತಿರುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಇರುತ್ತೆ, ಲಾಸಸ್ ಕೂಡ ಇರುತ್ತೆ. ಟ್ಯಾಕ್ಸ್, ಇನ್ಶೂರೆನ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಕಡೆಗೆ ಜಾಗ್ರತೆ ಅಗತ್ಯ. ಇನ್ಹೆರಿಟೆನ್ಸ್ ಅಥವಾ ನೋಡಿ ಇಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ನೀವು ದುಡಿದಿದ್ದೆಲ್ಲ ನಾವು ಬೇರೆಯವರಿಗೆ ಕೊಟ್ವಿ, ಯಾವುದೋ ಒಂದು ನಮ್ಮ ಕಣ್ಣು ದೃಷ್ಟಿ ಒಂಚೂರು ಆ ಕಡೆ ಈ ಕಡೆ ಆಯಿತು, ಯಾವುದೋ ಒಂದು ಲೀಗಲ್ ಪೇಪರಲ್ಲಿ ಇಲ್ಲಿ ಸಹಿ ಮಾಡಬಾರ್ದಿತ್ತು, ಮಾಡಿದ್ವಿ, ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿಲ್ಲ, ಒಂಚೂರು ಈ ಥರದ ಒಂದು ತಪ್ಪಿನಿಂದಾಗಿ ಹಣಕಾಸಿನ ನಷ್ಟ ಅಂತ ತೋರಿಸುತ್ತೆ. ಯಾವುದೇ ಪೇಪರಿಗೆ ಸೈನ್ ಮಾಡಬೇಕಾದ್ರೂ ಒಂದಲ್ಲ 10 ಸಲ ಓದಿ ಸೈನ್ ಮಾಡೋದು ಬಹಳ ಒಳಿತು. ಇನ್ನು ಲಕ್ಕಿ ಮಂತ್ಸ್ ಅಂತ ಬಂದಾಗ ಏನಾಗುತ್ತೆ, ಆಗಸ್ಟ್ 2026, ಜನವರಿ 2027, 2027 ಏಪ್ರಿಲ್ ಶುಭ. ಇನ್ನು ಡೇಂಜರ್ ಅಂತ ಬಂದಾಗ 2026 ಪ್ರಯಾಣದಲ್ಲಿ ಅಪಘಾತ ಸಾಧ್ಯತೆ, ಬಹಳ ಜಾಗ್ರತೆ. 2027 ಎಮೋಷ್ನಲ್ ಬ್ರೇಕ್ ಡೌನ್ ಆಗ್ಬೋದು, ಜಾಗ್ರತೆ. ಮ್ಯಾರೇಜ್ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ಲವೂ ಶುಭ. ಹಿಡನ್ ಅಫೇರ್ ಎಕ್ಸ್ಪೋಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಧನರಾಶಿಯವರು ಬಹಳ ಜಾಗ್ರತೆಯಾಗಿರಬೇಕು. ಹೆಲ್ತ್ ಅಲರ್ಟ್ಸ್ ಅಂತ ಬಂದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಸ್ಟಮಕ್ ಇಶ್ಯೂಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಇನ್ನು ಧನುರಾಶಿಯ ಮಹಿಳೆಯರಿಗೆ ಇಂಟ್ಯೂಷನ್ ಪವರ್ ಹೆಚ್ಚಾಗೋದನ್ನು ಅನುಭವಿಸ್ತೀರಿ. ದೈವಿಕ ಕನಸುಗಳು ಬರುತ್ತೆ. ಕರಿಯರ್ನಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ. ಟ್ರಾನ್ಸ್ಫಾರ್ಮೇಷನ್ ನಂತರ ದೊಡ್ಡ ಸಕ್ಸಸ್ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮತ್ತು ಡೀಪ್ ಸ್ಟಡಿ ಕ್ಷೇತ್ರದಲ್ಲಿ ಅದ್ಭುತ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಮೆಡಿಕಲ್ ಮತ್ತು ಸೈಕಾಲಜಿ ಸ್ಟೂಡೆಂಟ್ಸ್ಗಳಿಗೆ ಲಾಭ ಇರುತ್ತೆ. ಸ್ಪಿರಿಚುವಲ್ ಎಫೆಕ್ಟ್ಸ್ ಅಂತ ಬಂದಾಗ ಗುರು ನಿಮ್ಮನ್ನು ಕಾರ್ಮಿಕ್ ಕ್ಲೆನ್ಸಿಂಗ್ ಮಾಡ್ತಾರೆ. ಮಹಾಮೃತ್ಯುಂಜಯ ಮಂತ್ರವನ್ನು ಆದಷ್ಟು ಹೆಚ್ಚಾಗಿ ಪಠಿಸಿ. ಮಹಾಮೃತ್ಯುಂಜಯ ಮಂತ್ರ ಜಪ, ಶಿವಾಭಿಷೇಕ, ಗುರುವಾರ ಅರಿಶಿಣದ ಹಾಲಿನ ಸೇವನೆ, ಬಡವರಿಗೆ ಔಷಧ ದಾನ, ಇವೆಲ್ಲವೂ ಕೂಡ ನಿಮ್ಮನ್ನು ಕಾಪಾಡುತ್ತೆ. ಧನುರಾಶಿಯವರೇ, ದೇವರು ಕೆಲವೊಮ್ಮೆ ನಮ್ಮನ್ನು ಒಡೆಯೋದಕ್ಕೆ ನೋಡ್ತಾನೆ. ಒಡೆಯೋದಕ್ಕೆ ಅಂತಂದರೆ ಫಿಸಿಕಲಿ ಅಂತಲ್ಲ, ನಮ್ಮ ಮಾನಸಿಕ ದೈಹಿಕ ಶಕ್ತಿ ಎಷ್ಟು ಇರುತ್ತೆ ಅದನ್ನು ಬ್ರೇಕ್ ಮಾಡೋದಕ್ಕೆ ನೋಡ್ತಾನಂತೆ. ನಾವು ಅಷ್ಟೇ ಗಟ್ಟಿಯಾಗಿ ನಿಲ್ಲಬೇಕು. ಉಳಿಪೆಟ್ಟು ಬೀಳುವಂತಹ ಕಲ್ಲು ಶಿಲೆಯಾಗಿ ನಿಲ್ಲುವುದು ಅಂತ ಹೇಳ್ತಾರೆ. ಹಾಗಾಗಿ ಧನುರಾಶಿಯವರಿಗೆ ಈ ಸಲ ಬೇರೆ ಯಾರೂ ಅಲ್ಲ, ನಿಮ್ಮ ಶತ್ರುಗಳಲ್ಲ, ಭಗವಂತನೇ ವರ್ಷ ಪೂರ್ತಿ ಅಗ್ನಿ ಪರೀಕ್ಷೆ ಹೊಡ್ತಾನೆ. ಒಂದು ತುಂಬ ಸ್ಟ್ರೆಸ್, ಪ್ರೆಷರ್, ಅದೇ ರೀತಿ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಹೊಡ್ತಾ ಹೋಗ್ತಾನೆ. ಧನುರಾಶಿಯವರಿಗೆ ಎಲ್ಲದಕ್ಕೂ ಎದೆಗೊಟ್ಟು ಗಟ್ಟಿಯಾಗಿ ನಿಲ್ಲಬೇಕು. ಬಂದಿದ್ದಲ್ಲ ಬರಲಿ, ಭಗವಂತನ ದಯೆ ಇರಲಿ, ಗೋವಿಂದನ ದಯೆ ಇರಲಿ ಅಂತ ನಿಲ್ಲಿ. ಒಂದು ವರ್ಷ ಆದಮೇಲೆ ಭಗವಂತನೇ ನಿಮ್ಮನ್ನು ಮಗು ಥರ ಎತ್ಕೊಂಡು, ಕಂದ ನಾನು ನಿನಗೆ ವರ್ಷ ಪೂರ್ತಿ ಹೋದ ವರ್ಷ ಕಷ್ಟ ಕೊಟ್ಟಿದ್ದೀನಿ, ಕಣ್ಣೀರು ಹಾಕ್ಸಿದ್ದೀನಿ, ಈ ವರ್ಷ ನಿನಗೆ ಬರುವ ವರ್ಷದಲ್ಲಿ ಹೂವಿನ ಹಾದಿಯನ್ನು ಹಾಸ್ತೀನಿ, ಬಂಗಾರದ ಮಳೆಯನ್ನು ಸುರಿಸ್ತೀನಿ ಅಂತ ಕೇಳ್ತಾ ಧನುರಾಶಿಯವರಿಗೆ 2027 ಜೂನ್ 2ರಿಂದ ಒಂದು ಸುವರ್ಣ ವೃಷ್ಟಿ ಆಗುತ್ತೆ. ಆದರೆ ಈ ವರ್ಷ ಮಾತ್ರ ಬಹಳ ಅಗ್ನಿ ಪರೀಕ್ಷೆಗಳು ಬರುತ್ತೆ. ಬಹಳ ಜಾಗ್ರತೆಯಿಂದ ಇರಬೇಕು. ಗುರು ಸಂಚಾರದಿಂದ ಧನುರಾಶಿಯವರು ಈ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಅಗ್ನಿ ಪರೀಕ್ಷೆಗಳಿಂದ ನಿಮ್ಮನ್ನು ಕಾಪಾಡುವಂಥ ಏಕೈಕ ವಸ್ತು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ವೀಕ್ಷಕರೇ, ಧನುರಾಶಿಯವರು ತಪ್ಪದೆ ಯಾರು ತರಿಸಿದ್ದೀರಿ ಅದರ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗಿ. ಇನ್ನೂ ತರಿಸಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದನ್ನು ತರಿಸ್ಕೊಳ್ಳಿ. ಒಂದು ವರ್ಷ ಅದರ ಪೂಜೆ ಬಿಡಬೇಡಿ. ನಿಮಗೆ ಈ ವರ್ಷ ಹೇಗೆ ಸುಖಮಯವಾಗಿ ಸಾಗಿತ್ತೋ ಅದೇ ಥರ ಬರುವ ವರ್ಷ ಕೂಡ ಸುಖಮಯವಾಗಿ ಸಾಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ಮದುವೆ,
ಪಾರ್ಟ್ನರ್ಶಿಪ್, ಅಗ್ರಿಮೆಂಟ್, ಪಬ್ಲಿಕ್ ಡೀಲಿಂಗ್ಸ್ ಮತ್ತು ಸ್ಪೌಸ್ ಈ ಮನೆಯನ್ನು ತೋರಿಸುತ್ತೆ. ರಿಲೇಷನ್ಶಿಪ್ಪಲ್ಲಿ ಗೋಲ್ಡನ್ ಇಯರ್ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಒಂದು ಈ ವರ್ಷ ಮ್ಯಾರೇಜ್ ಯೋಗ ಅಂದರೆ ಮದುವೆಯ ಯೋಗ ಕೂಡಿ ಬರುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್, ಅದೇ ರೀತಿ ಹೆಂಡತಿಯಿಂದ ಸಪೋರ್ಟ್, ಪಬ್ಲಿಕ್ಕಲ್ಲಿ ಪಾಪ್ಯುಲಾರಿಟಿ ಇರುತ್ತೆ, ಲೀಗಲಲ್ಲಿ ಸೆಟಲ್ಮೆಂಟ್ಗಳಾಗತ್ತೆ. ಕರಿಯರ್ ಮತ್ತು ಬಿಸ್ನೆಸ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ಪಲ್ಲಿ ದೊಡ್ಡ ಲಾಭ ಇರುತ್ತೆ, ಕ್ಲೈಂಟ್ ಬೇಸ್ಡ್ ವರ್ಕ್ ಹೆಚ್ಚಾಗತ್ತೆ, ಕನ್ಸಲ್ಟಿಂಗ್, ಲಾ, ಪಬ್ಲಿಕ್ ರಿಲೇಷನ್ಸ್ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ನಿಮ್ಮನ್ನು ಹುಡುಕಿ ಬರುತ್ತೆ. ಮಕರ ರಾಶಿಯವರಿಗೆ ಜೀವನಕ್ಕೆ ಸರಿಯಾದ ವ್ಯಕ್ತಿ ಈ ವರ್ಷ ನಿಮಗೆ ಪ್ರವೇಶ ಮಾಡ್ತಾನೆ. ಆತ ಗುರುವಿನಂತಿರ್ತಾನೆ, ಗುರುವಿನ ಆಶೀರ್ವಾದವನ್ನು ಹೊತ್ತು ತರ್ತಾನೆ, ನಿಮ್ಮ ಜೀವನ ಸುಗಮವಾಗುತ್ತೆ. ಹಣ ಸ್ಟೆಬಿಲಿಟಿ ಇರುತ್ತೆ, ಅದೇ ರೀತಿ ಒಂದು ಹೆಂಡತಿ ಕಡೆಯಿಂದ ಆದಾಯದ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಜುಲೈ ಮತ್ತು ನವೆಂಬರ್ 2026 ಶುಭ, ಮಾರ್ಚ್ 2027 ಅತ್ಯಂತ ಹೆಚ್ಚಿನ ಶುಭವನ್ನು ಹೊತ್ತು ತರುತ್ತೆ. ಸೆಪ್ಟೆಂಬರ್ 2026ರಲ್ಲಿ ಸ್ವಲ್ಪ ಮದುವೆಯಲ್ಲಿ ಅಂದರೆ ಗಂಡ ಹೆಂಡತಿಯ ನಡುವೆ ಈಗೋ ಕ್ಲಾಶ್ ಆಗಿ ಸ್ವಲ್ಪ ಬಿರುಕು ಹೆಚ್ಚಾಗಬಹುದು. ಜನವರಿ 2027ರಲ್ಲಿ ಬಿಸ್ನೆಸ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಿಸ್ನೆಸ್ ಪಾರ್ಟ್ನರ್ಸ್ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಫ್ಯಾಮಿಲಿಯಲ್ಲಿ ಕೌಟುಂಬಿಕ ಸುಖ ಇರುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಆರೋಗ್ಯ ಅಂತ ಬಂದಾಗ ಓವರಾಲ್ ಸ್ಟೇಬಲ್ ಇರುತ್ತೆ. ಕಿಡ್ನಿ ಮತ್ತು ಶುಗರ್ ಲೆವೆಲ್ಗಳ ಬಗ್ಗೆ ಗಮನ ಇರಲಿ. ವುಮನ್ ಎಂಟರ್ಪ್ರೆನರ್ ಈ ರಾಶಿಯವರು ಏನಿದ್ದಾರೆ ಇವರಿಗೆ ನಿಮಗೆ ಹೆಚ್ಚಿನ ಆದಾಯ ಬರುತ್ತೆ. ಈ ರಾಶಿಯ ಮಹಿಳೆಯರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ಗಳು ಬರುತ್ತೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳ ಅವಕಾಶಗಳು ಬರುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ರಾಶಿಯ ಪುರುಷರಿಗೆ ಕರಿಯರ್ ಸ್ಟೆಬಿಲಿಟಿ ಇರುತ್ತೆ ಮತ್ತು ನಿಮ್ಮ ಹೆಂಡತಿಯೇ ನಿಮಗೆ ದೊಡ್ಡ ಶಕ್ತಿಯಾಗಿ ನಿಲ್ಲುವಂತಹ ವಿವಾಹಿತರಿಗೆ ಒಂದು ಸಪೋರ್ಟ್ ಇರುತ್ತೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಗ್ರೂಪ್ ಸ್ಟಡೀಸ್ ಮತ್ತು ಟೀಮ್ ವರ್ಕ್ ಮೂಲಕ ಸಕ್ಸಸ್ ಸಿಗುತ್ತೆ. ಸ್ಪಿರಿಚುವಲ್ ಲೆಸನ್ಸ್ಗಳನ್ನು ಗುರು ಕಲಿಸ್ತಾನೆ ಮತ್ತು ನಿಮಗೆ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡಬೇಕು, ಕಮಿಟ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಡ್ತಾರೆ. ರೆಮಿಡೀಸ್ ಅಂತ ಬಂದಾಗ ದಂಪತಿಗಳಿಗೆ ಅನ್ನದಾನ, ದೇವಿಗೆ ಹಳದಿ ಕುಂಕುಮ ಅರ್ಪಣೆ ಅಂದರೆ ಅರಿಶಿಣ ಕುಂಕುಮ ಅರ್ಪಣೆ, ಬೃಹಸ್ಪತಿ ಸ್ತೋತ್ರ ಪಠಣೆ, ಗುರುವಾರ ಹಳದಿ ಬಟ್ಟೆಯನ್ನು ಧರಿಸೋದ್ರಿಂದ ಈ ರಾಶಿಯವರಿಗೆ ಶುಭ ಇರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೆ ಆಗಲೇ ನಾನು ಹೇಳ್ತಾ ಇದ್ದೆ, ವಿಶೇಷವಾಗಿ ಒಂದು ಸ್ತೋತ್ರವನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳಿ. ಅದರ ಹೆಸರನ್ನು ನಾನು ಹೇಳ್ತೀನಿ ನಿಮಗೆ. ವಿಶೇಷವಾಗಿ ನಿಮಗೆ ವಿಷ್ಣು ಸಹಸ್ರನಾಮ ಮತ್ತು ಇಲ್ಲಿ ಇನ್ನೂ ಒಂದು ಸ್ತೋತ್ರ ಬರುತ್ತೆ, ಕನಕದಾರ ಸ್ತೋತ್ರ ಮತ್ತು ವಿಶೇಷವಾಗಿ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ಇರುವಂತಹ, ನೀವು ಒಂದು ಕಥೆಯನ್ನು ಕೇಳಿರ್ಬೋದು, ಮೊಸಳೆ ಬಂದು ಆನೆಯ ಕಾಲನ್ನು ಹಿಡಿಯುವಂಥದ್ದು. ಆ ಒಂದು ಕಥೆಯನ್ನು ಕೇಳಿ ಅದನ್ನು ಸ್ತೋತ್ರದ ಮುಖಾಂತರ ನಾವು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ನೋಡಿ, ಗಜೇಂದ್ರ ಮೋಕ್ಷ ಅಂಥೇಳಿ ಅದರ ಹೆಸರು. ಆ ಗಜೇಂದ್ರ ಮೋಕ್ಷವನ್ನು ಯಾರು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳ್ತಾರೆ, ವಿಷ್ಣುವಿನ ಅನುಗ್ರಹ ಡೈರೆಕ್ಟ್ ನಿಮ್ಮ ಮೇಲಾಗುತ್ತೆ. ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲಾದರೆ ಇನ್ನು ವಿಶೇಷವಾಗಿ ಗುರುವಿನ ಅನುಗ್ರಹ ಆಗದೇ ಇರುತ್ತಾ ಹೇಳಿ? ಖಂಡಿತವಾಗಿಯೂ ಆಗಲೇಬೇಕು. ಹಾಗಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಈ ಗಜೇಂದ್ರ ಮೋಕ್ಷವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೇ ರೀತಿ ನಿಮಗೆ ಈ ವರ್ಷ ಒಂಟಿತನ ಮುಗಿದು ಸಹಯಾತ್ರೆ ಆರಂಭ ಆಯಿತು ಅಂತ ಹೇಳಿ ಗುರುವಿನ ಅನುಗ್ರಹ ತೋರಿಸ್ತಾ ಇದೆ. ಅಂದರೆ ನಿಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಇನ್ನೂ ಹೆಚ್ಚಾಗಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ, ಈಗ ರೆಡಿ ಆಗ್ತಾ ಇದೆ, ಸಿದ್ಧಿ ಪೂಜೆಯಲ್ಲಿದೆ. ಇಷ್ಟೇ ನೀವು ಮಾಡಬೇಕಾಗಿರೋದು, ಇಷ್ಟೇ. ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಮ್ಮ ತಂಡ ಅದನ್ನು ತಗೊಂಡು ಸಿದ್ಧಿ ಪೂಜೆಯಲ್ಲಿಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮಗೆ 30 ದಿವಸದಲ್ಲಿ ಮನೆ ಕಳಿಸ್ಬಿಡುತ್ತೆ. ಆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೇಲಿ ಇಟ್ಕೊಂಡು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಬಡತನ ದರಿದ್ರತನ ಕಾಡೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ನೆಮ್ಮದಿ ಇರುತ್ತೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಹಣಕಾಸಿನ ಕೊರತೆ ಆಗೋದಿಲ್ಲ. ಹಣಕಾಸು ಹರಿದು ಬರ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲವೂ ಒಂದಕ್ಕೊಂದು ನೋಡಿ ತಾಳೆ ಹಾಕಿರುತ್ತೆ, ಲಿಂಕ್ ಇರುತ್ತೆ. ಈ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ವೀಕ್ಷಕರೇ ಮನುಷ್ಯ ನಿರ್ಮಾಣ ಮಾಡಿದ್ದಲ್ಲ, ಇದು ದೈವ ನಿರ್ಮಾಣ ಮಾಡಿದ್ದು. ಯಾರೋ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದು. ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಯಂತ್ರವನ್ನು ಈ ಒಂದು ವಿಶೇಷವಾಗಿ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ನಮಗೆ ಕೊಡಮಾಡಲ್ಪಟ್ಟದ್ದು, ಪೂಜೆ ಮಾಡಿ ಅಂತ ಹೇಳಿ. ಅದರ ಮಹಿಮೆ ಬಹಳ ದೊಡ್ಡದಿದೆ. ಅದನ್ನು ಪೂಜೆ ಮಾಡಿ ಯಾರಿಗೆ ನಾನು ಸಿದ್ಧಿ ಮಾಡಿ ಕೊಟ್ಟಿದ್ದೀನಿ ಅವ್ರ ಜೀವನದಲ್ಲಿ ಪ್ರತಿದಿನ ಡೆವಲಪ್ಮೆಂಟ್ ಅನುಭವಿಸ್ತಾ ಇದ್ದಾರೆ, ಪ್ರತಿದಿನ ಹೊಸ ಹಣ ಅವ್ರ ಜೀವನದಲ್ಲಿ ಹರಿದು ಬರ್ತಾ ಇದೆ.
5 ಲಕ್ಷ ಸಾಲವನ್ನು 4 ತಿಂಗಳಲ್ಲೇ ತೀರಿಸ್ಕೊಂಡವರಿದ್ದಾರೆ. 10-15 ವರ್ಷ ಮದುವೆ ಆಗಿಲ್ಲ, ಸಂತಾನ ಪ್ರಾಪ್ತಿ ಆಗಿಲ್ಲ ಅನ್ನೋರು ಶ್ರೀಚಕ್ರ ಬಂದು ಒಂದೇ ವರ್ಷದಲ್ಲಿ ಮದುವೆ ಆಗಿದೆ, ಸಂತಾನ ಪ್ರಾಪ್ತಿ ಆಗಿದೆ. ಇನ್ನೂ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನಿಮಗೂ ಕೂಡ ಅದರ ಪ್ರತಿಫಲ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಮೆಸೇಜ್ ಮಾಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲೂ ಇಟ್ಕೊಂಡು ಪೂಜೆ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಶತ್ರು, ಸಾಲ, ಆರೋಗ್ಯ, ಕೆಲಸದ ಒತ್ತಡ, ಸೇವಾ ಕ್ಷೇತ್ರದ ಮನೆ ಅಂತ ತೋರಿಸುತ್ತೆ. ಇಲ್ಲಿ ಕುಂಭರಾಶಿಯವರಿಗೆ ಗುರು ಸಂಚಾರ ನಿಮ್ಮನ್ನು ಈ ವರ್ಷ ಟೆಸ್ಟ್ ಮಾಡುತ್ತೆ. ನಾನು ಧನುರಾಶಿಯವ್ರಿಗೆ ಹೇಳ್ತಾ ಇದ್ದೆ, ಈ ವರ್ಷ ನಿಮಗೆ ತುಂಬ ಸ್ಟ್ರಗ್ಲಿಂಗ್ ಮತ್ತು ಕಷ್ಟದ ಪೀರಿಯಡ್ ಮತ್ತು ಟೆಸ್ಟಿಂಗ್ ಪೀರಿಯಡ್ ಅಂತ. ಅದೇ ರೀತಿ ಕುಂಭರಾಶಿಯವ್ರಿಗೂ ಕೂಡ ಬಂದಿದೆ. ನೋಡಿ, ಈ ಸಂಚಾರ ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುವಂತೆ ಮಾಡುತ್ತೆ. ಪರೀಕ್ಷೆ ಮಾಡಿಬಿಟ್ಟು ನಿಮ್ಮನ್ನು ಸೋಲ್ಸಲ್ಲ ಗುರು, ಪರೀಕ್ಷೆ ಮಾಡಿಬಿಟ್ಟು ಗೆಲ್ಲಿಸ್ತಾನೆ. ಹಾಗಾಗಿ ಆತ್ಮವಿಶ್ವಾಸ ಇರಲಿ, ಕಾನ್ಫಿಡೆನ್ಸ್ ಇರಲಿ, ಭಗವಂತನ ಮೇಲೆ ನಂಬಿಕೆ, ಒಂದು ಶ್ರದ್ಧೆ, ವಿಶ್ವಾಸ ಇರಲಿ. ಅದೇ ರೀತಿ ಈ ವರ್ಷದಲ್ಲಿ ನೋಡಿ, ಎಷ್ಟೇ ಕಷ್ಟ ಕೊಟ್ಟರು ಭಗವಂತ ಒಂದರಲ್ಲಿ ಕೊಡ್ತಾನೆ, ಇನ್ನೊಂದರಲ್ಲಿ ಕಿತ್ಕೋತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೊಡ್ತಾ ಇರೋದು ನಿಮಗೆ ಗೆಲುವು, ಆದರೆ ಶತ್ರು ಕಾಟ ಕಳಿಸ್ತಾ ಇದ್ದಾನೆ, ಶತ್ರುಗಳು ಪರೀಕ್ಷೆ ಮಾಡ್ತಾರೆ. ಮತ್ತು ಇನ್ನೊಂದು ಶುಭ ಸಮಾಚಾರ ಅಂದರೆ ಕುಂಭರಾಶಿಯವರಿಗೆ ಲೋನ್ ಕ್ಲಿಯರ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಇರುತ್ತೆ, ಆದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಡಿಸಿಪ್ಲಿನ್ ಲರ್ನಿಂಗ್ ಇರುತ್ತೆ, ಇವೆಲ್ಲವೂ ಶುಭ. ಕರಿಯರ್ ಅಂತ ಬಂದಾಗ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಸರ್ವಿಸ್ ಸೆಕ್ಟರ್, ಮೆಡಿಕಲ್, ಲೀಗಲ್, ಫಿಟ್ನೆಸ್, ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಶುಭ. ಈಗ ಕುಂಭರಾಶಿಯವರಿಗೆ ಜೀವನದಲ್ಲಿ ಒಂದು ಹೊಸ ಯುದ್ಧ ಶುರುವಾಗಿದೆ ಅಂತಲೇ ಅನ್ಕೋಬೋದು ಗುರು ಸಂಚಾರದಿಂದ. ಆದರೆ ಯುದ್ಧದಲ್ಲಿ ಗೆಲುವು ನಿಮ್ಮದೇ. ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಈ ವರ್ಷ. ಹಣ ಮತ್ತು ಕೆಲಸ ಅಂತ ಬಂದಾಗ ಹಾರ್ಡ್ ವರ್ಕ್ ಜಾಸ್ತಿ ಬೇಕಾಗತ್ತೆ, ಇನ್ಕಮ್ ಸ್ಟಡಿ ಆಗಿರುತ್ತೆ, ಸ್ವಲ್ಪ ಲೋನ್ ಕ್ಲಿಯರ್ ಆಗ್ತಾ ಬರುತ್ತೆ. ಆ ಲೋನ್ ಕ್ಲಿಯರ್ ಮಾಡೋದಕ್ಕೆ ಒಂದು ವಸ್ತು ಮನೇಲಿ ಇಟ್ಕೊಳ್ಳಿ, ಅದನ್ನು ಈ ಸಂಚಿಕೆ ಕೊನೆಗೆ ಹೇಳ್ತೀನಿ. ಲಕ್ಕಿ ತಿಂಗಳು ಆಗಸ್ಟ್ 2026, ಡಿಸೆಂಬರ್ 2026, ಮೇ 2027. ಅಲರ್ಟ್ ಮಂತ್ಗಳು 2026ರಲ್ಲಿ, ಅಕ್ಟೋಬರ್ 2026ರಲ್ಲಿ ಹೆಲ್ತ್ ನೆಗ್ಲಿಜೆನ್ಸ್ ಮಾಡಿ ಕಷ್ಟಕ್ಕೆ ಗುರಿಯಾಗ್ತೀರಿ. ಫೆಬ್ರವರಿ 2027ರಲ್ಲಿ ಆಫೀಸ್ ಪಾಲಿಟಿಕ್ಸಿಂದ ರಿಸೈನ್ ಮಾಡುವಂತಹ ಎಚ್ಚರಿಕೆ, ಒಂದು ಡೇಂಜರ್ ಎದುರುಗಡೆ ಬಂದು ನಿಲ್ಲುತ್ತೆ. ಮ್ಯಾರೇಜ್ ಪ್ರಪೋಸಲ್ಸ್ಗಳು ಬರುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಇನ್ನು ಹೆಲ್ತ್ ಅಲರ್ಟ್ ಅಂತ ಬಂದಾಗ ಡೈಜೆಷನ್ ಇಶ್ಯೂಸ್, ಒಬೆಸಿಟಿ, ಸ್ಟ್ರೆಸ್, ಎಸಿಡಿಟಿ ಎಲ್ಲವೂ ಕಾಡುತ್ತೆ, ಅದರ ಬಗ್ಗೆ ಗಮನ ಇರಲಿ. ಈ ರಾಶಿಯ ಮಹಿಳೆಯರಿಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಆದರೆ ರೆಕಗ್ನೇಷನ್ ಕೂಡ ಸಿಗುತ್ತೆ. ಈ ರಾಶಿಯ ಪುರುಷರಿಗೆ ಕಾಂಪಿಟೇಟಿವ್ ಸ್ಪಿರಿಟ್ ಹೆಚ್ಚಾಗುತ್ತೆ, ನಾನು ಮಾಡೇ ತೀರ್ತೀನಿ, ಗೆದ್ದೇ ತೀರ್ತೀನಿ ಅನ್ನೋ ಹಠ ಬರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಇನ್ನು ಈ ರಾಶಿಯವರಿಗೆ ರೆಮಿಡೀಸ್ಗಳಂತ ಬಂದಾಗ ವೀಕ್ಷಕರೇ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ, ಗುರುವಾರ ಹಳದಿ ಬೇಳೆಗಳ ದಾನ ಮಾಡಿ, ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ, ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಸಿದ್ದೀವಿ, ಅದನ್ನು ತಪ್ಪದೇ ಕೇಳಿ. ಗೋಶಾಲೆಗಳಿಗೆ ಆಹಾರವನ್ನು ದಾನ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ನೋಡಿ, ಈ ವರ್ಷದ ಹೋರಾಟ ಇದೆಯಲ್ಲ, ಗುರುಗ್ರಹ ಸ್ವಲ್ಪ ಹಿನ್ನಡೆಯಾಗಿದೆ. ನಿಮಗೆ ಬಲ ತುಂಬುವಂಥದ್ದು ಯಾವುದು? ಸಾಲ ತೀರ್ಸೋದಕ್ಕೆ ಮನೇಲಿ ಇಟ್ಕೊಳ್ಳಿ ಅಂದೆ. ಆ ಮನೆಯಲ್ಲಿ ಇಟ್ಕೊಳ್ಳೋವಂಥ ವಸ್ತುನೇ ನಿಮಗೆ ಬಲ ತುಂಬುತ್ತೆ. ಯಾವುದು? ಸಾಲ ತೀರೋ ಥರನೂ ಮಾಡುತ್ತೆ, ಈ ವರ್ಷದ ಹೋರಾಟಕ್ಕೆ ಸಜ್ಜು ಮಾಡುತ್ತೆ. ಯಾವುದು? ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. 30 ದಿವಸದಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಬರುತ್ತೆ. ಕುಂಭರಾಶಿಯವರಿಗೆ ತಪ್ಪದೇ ಈ ವರ್ಷ ಗುರುವಿನ ಅನುಗ್ರಹ ಏನು ಹಿನ್ನಡೆಯಾಗಿದೆ ಅದು ಪಾಸಿಟಿವ್ ಆಗಬೇಕು, ಸಾಲ ತೀರಬೇಕು, ಈ ವರ್ಷ ಸ್ಟ್ರಗ್ಲಿಂಗ್ ಇರಬಾರ್ದು, ಎಲ್ಲ ಒಳ್ಳೇದಾಗಬೇಕು ಅಂದರೆ ಶ್ರೀಚಕ್ರ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ. ನಾನು ಯಾರ್ಯಾರಿಗೆ ಅದನ್ನು ಎನರ್ಜೈಸ್ ಮಾಡಿಕೊಡ್ತೀನಿ, ಎಲ್ಲರಿಗೂ ಸಕ್ಸಸ್ ಆಗ್ತಾ ಇದೆ. ಸಕ್ಸಸ್ ರೇಟ್ 100% ಇದೆ. ಈವನ್ 0.1% ಕೂಡ ಫೇಲ್ಯೂರ್ ಇಲ್ಲ, ಎಲ್ಲರಿಗೂ ಸಕ್ಸಸ್ ಆಗ್ತಾ ಇದೆ. ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ ಮುಖ್ಯ. 10 ವರ್ಷ ಸಾಲ ತೀರ್ಸೋಕ್ಕಾಗಿರಲಿಲ್ಲ ಒಬ್ಬರಿಗೆ, 5 ತಿಂಗಳಲ್ಲಿ ಸಾಲ ತೀರಿಸಿದ್ದಾರೆ 5 ಲಕ್ಷ. 15 ವರ್ಷ ಮಕ್ಕಳಾಗಿರಲಿಲ್ಲ, ಇದನ್ನು ತಂದು 2 ತಿಂಗಳಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಗುಡ್ ನ್ಯೂಸ್ ಬಂದಿದೆ. 15 ವರ್ಷ ಒಬ್ಬರಿಗೆ ಮದುವೆ ಸೆಟ್ ಆಗಿರಲಿಲ್ಲ, ಒಬ್ಬ ಲೇಡಿಗೆ ಈ ಶ್ರೀಚಕ್ರ ಬಂದು 2 ತಿಂಗಳಲ್ಲಿ ಮದುವೆ ಸೆಟ್ ಆಗಿದೆ. ಅದು ಎಂಥ ಮನೆತನ ಸಿಕ್ಕಿದೆ ಅವರಿಗೆ. ಅವರು 100 ತಲೆಮಾರು ಕೂತರು ಕರಗಲಾರದಷ್ಟು ಆಸ್ತಿ ಇರುವಂತಹ ಮನೆ. ಇವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಗುರುಗಳೇ ನನ್ನ ಜೀವನ ಎಲ್ಲಿಂದ ಎಲ್ಲಿಗೂ ಹೊರಟೋಯ್ತು. ಇಂಥದ್ದೆಲ್ಲ ಚಮತ್ಕಾರ ನಡಿಬೇಕು ಅಂದರೆ ಶ್ರೀಚಕ್ರ ತರಿಸಿಟ್ಕೊಳ್ಳಿ, ನಿಮ್ಮ ಬಾಳನ್ನೇ ಪರಿವರ್ತನೆ ಮಾಡುತ್ತೆ. ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಗೆ ಗುರು ಸಂಚಾರ 5ನೇ ಮನೆಯಲ್ಲಿರುತ್ತೆ. ಇದರಿಂದ ಸಂತಾನ, ಬುದ್ಧಿಶಕ್ತಿ, ಪ್ರೀತಿ, ಕ್ರಿಯೇಟಿವಿಟಿ, ಎಜುಕೇಷನ್, ಪಾಸ್ಟ್ ಲೈಫ್ ಪುಣ್ಯ ಎಲ್ಲವನ್ನು ತೋರಿಸುತ್ತೆ.
ನಿಮ್ಮ ಜೀವನದಲ್ಲಿ ಮೀನರಾಶಿಯವರಿಗೆ ಈ ವರ್ಷ ಏನೆಲ್ಲ ನಡೆಯುತ್ತೆ ಅಂದರೆ, ಚೈಲ್ಡ್ ಬರ್ತ್ ಯೋಗ ಅಂದರೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ, ಮನೆಗೆ ಕಂದಮ್ಮನ ಆಗಮನ, ಪ್ರೀತಿ ಸಕ್ಸಸ್ ಆಗುತ್ತೆ, ಯಾರು ಪ್ರೀತಿಸ್ತಾ ಇದ್ದೀರಿ ಮದುವೆಗೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಕ್ರಿಯೇಟಿವ್ ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ, ಎಜುಕೇಷನಲ್ ಗ್ರೋತ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಗೇನ್ಸ್ ಇರುತ್ತೆ, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇರುತ್ತೆ. ಇನ್ನು ಕರಿಯರ್ ನೋಡಲಿಕ್ಕಾಗಿ ಕ್ರಿಯೇಟಿವ್ ಫೀಲ್ಡ್, ಸಿನಿಮಾ, ಧಾರಾವಾಹಿ, ಟಿ ವಿ, ಮಾಧ್ಯಮ, ನ್ಯೂಸ್ ಚಾನಲ್, ಎಂಟರ್ಟೈನ್ಮೆಂಟ್ ಚಾನಲ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ರೀತಿಯಾಗಿ ಕೆಲಸ ಮಾಡೋರಿಗೆ ಬಹಳ ಶುಭ, ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಮೀನರಾಶಿಯವರಿಗೆ ಗುರು ಜೀವನದಲ್ಲಿ ಒಂದು ಚಿನ್ನದ ಅಧ್ಯಾಯ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಅಧ್ಯಾಯ ಆರಂಭ ಮಾಡ್ತಾ ಇದ್ದಾರೆ. ಹಣಕಾಸು ಅಂತ ಬಂದಾಗ ಸ್ವಲ್ಪ ಹಣಕಾಸು ಹಿಂಗೆ ಬರುತ್ತೆ, ನಿಮಗೆ 1,000 ಬಂದರೆ 2,000 ಖರ್ಚು ನಿಲ್ಲುತ್ತೆ, ಅದರ ಬಗ್ಗೆ ಒಂದು ಸ್ವಲ್ಪ ಜಾಗ್ರತೆ. ನವಂಬರ್ 2026, ಫೆಬ್ರವರಿ 2027, ಏಪ್ರಿಲ್ 2027 ಶುಭ. ಸೆಪ್ಟೆಂಬರ್ 2026ರಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕೈ ಸುಟ್ಕೋತೀರಾ. 2027 ಜನವರಿ ಓವರ್ ಕಾನ್ಫಿಡೆನ್ಸಿಂದ ಜಗಳ ಆಗುತ್ತೆ ಮನೆಯಲ್ಲಿ. ಇನ್ನು ಫ್ಯಾಮಿಲಿ ಅಂತ ಬಂದಾಗ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ, ಮಂಗಳ ಕಾರ್ಯ ನಡೆಯುತ್ತೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ಓವರಾಲ್ ಪಾಸಿಟಿವ್ ಇದೆ. ಶುಗರ್ ಮತ್ತು ಲಿವರನ್ನು ಗಮನಿಸಿ, ಅದರ ಕಡೆ ಅದೇನಾದರೂ ಕೆಲವೊಂದು ನೆಗೆಟಿವ್ ಹಿಂಟ್ಸ್ ಕೊಟ್ಟರೆ ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಇನ್ನು ಈ ರಾಶಿಯ ಸ್ತ್ರೀಯರಿಗೆ ಪ್ರೆಗ್ನೆನ್ಸಿ ಯೋಗ ಇದೆ, ಯಾರ್ಯಾರು ಕಾಯ್ತಾ ಇದ್ದೀರಿ. ಕ್ರಿಯೇಟಿವ್ ರೆಕಗ್ನೇಷನ್ ಇರುತ್ತೆ. ಪುರುಷರಿಗೆ ಕರಿಯರ್ ಫೇಮ್ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಗೇನ್ಸ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಮೆಮ್ರಿ ಪವರ್ ಶಾರ್ಪ್ ಆಗುತ್ತೆ, ಎಜುಕೇಷನ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡ್ತೀರಾ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ಗುರುವಿನ ಅನುಗ್ರಹದಿಂದ ಮಂತ್ರಗಳಿಗೆ ವೇಗವಾಗಿ ಜಪಿಸಿದಂಥ ಮಂತ್ರಗಳಿಗೆ ಫಲ ಸಿಗುತ್ತೆ. ಪವರ್ಫುಲ್ ರೆಮಿಡೀಸ್ ಅಂದರೆ ಮಕ್ಕಳಿಗೆ ಸಿಹಿ ಹಂಚಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಪಠಣೆ ಮಾಡಿ. ಗುರುವಾರ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೆ ಪಠಣೆ ಮಾಡಿ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ನನ್ನ ಕೈಯಾರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಈಗ ಲಕ್ಷಾಂತರ ಜನಕ್ಕೆ ನಾನು ಎನರ್ಜೈಸ್ ಮಾಡಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಸಕ್ಸಸ್ ಆಗ್ತಾ ಇದೆ. ನೀವ್ಯಾಕೆ ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆತಾ ಕೂತ್ಕೋಬೇಕು, ಬೇಡ ಅಲ್ವಾ? ಇವತ್ತಿಗೆ ನಿಮ್ಮ ಕಷ್ಟ ಕೊನೆಯಾಗೋದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ. ಆ ಸಾಕ್ಷಿಯಾಗಿ ಈ ವಿಡಿಯೋ ನಿಮಗೆ ನೋಡೋದಕ್ಕೆ ಸಿಕ್ಕಿದೆ. ತಡ ಮಾಡಬೇಡಿ. ಎಲ್ಲರಂತೆ ನೀವು ಕೂಡ ಸಿಹಿಯಾದ, ಸುಖವಾದ ಒಂದು ಪವರ್ಫುಲ್ ಜೀವನವನ್ನು ನಡೆಸಿ, ಕೈ ತುಂಬ ಹಣ ಇಟ್ಕೊಂಡು ಜೀವನವನ್ನು ಮಾಡಿ. ಅದನ್ನು ಮಾಡಬೇಕು ಅಂದರೆ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ನಾನು 30 ದಿವಸದಲ್ಲಿ ಸಿದ್ಧಿ ಮಾಡಿ ಕಳಿಸ್ತೀನಿ. ಅದು ಮನೆಗೆ ಬಂದ ಮೇಲೆ ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ 2026 ಗುರುಗ್ರಹ ಸಂಚಾರದ ಮಹಾಫಲ. 2026 ಜೂನ್ 2ರಿಂದ ಮುಂದಿನ ವರ್ಷ 2027 ಜೂನ್ 2ರವರೆಗೆ ಎಲ್ಲ ರಾಶಿಯನ್ನು ಕವರ್ ಮಾಡಿದ್ದೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೆ ರೆಮಿಡೀಸ್ ಹೇಳಿದ್ದೀನಿ. ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಪ್ರಾಬ್ಲಮ್ ಇದೆಯಾ? ಹೌದು ಗುರುಗಳೇ, ಹೊಸ ಮನೆ ಕಟ್ಸಿದ್ದೀವಿ, ಯಾಕೋ ಡೌನ್ಫಾಲ್ ಆಗ್ತಾ ಇದೆ. ಹೊಸ ಒಂದು ಕಮರ್ಷಿಯಲ್ ಮಳಿಗೆ ತೊಗೊಂಡಿದ್ದೀವಿ, ವ್ಯಾಪಾರನೇ ಆಗ್ತಾ ಇಲ್ಲ. ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ನನ್ನನ್ನು ವಾಸ್ತು ಕರೆಸ್ಬೋದು. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ. ಅಲ್ಲಿಗೆ ಬಂದು ಪವರ್ಫುಲ್ ಸರಳ ವೇಳ ಮಹಾವಾಸ್ತು ಪ್ರಬಲ ಒಂದು ರೆಮಿಡೀಸ್ಗಳನ್ನು ಕೊಟ್ಟು ಬರ್ತೀನಿ. ನನ್ನನ್ನು ವಾಸ್ತು ಕರೆಯೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಮತ್ತೆ ಇಂತಹದ್ದೇ ಯೂಸ್ಫುಲ್ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.